ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊನ್ನೆ ನಮ್ಮೂರಿನ ಡಿಗ್ರಿ ಕಾಲೇಜಿನಲ್ಲಿ ಒಂದು HIV ಮತ್ತು ಏಡ್ಸ್ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಮೂಡಿಸಲು ಇನ್ವೈಟ್ ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಡಿಯೋವನ್ನು ತಮ್ಮ ಮುಂದೆ ಯಥಾವತ್ತಾಗಿ ಇಡ್ತಾ ಇದ್ದೀನಿ. ಇದು ಸುಮಾರು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ. ದಯವಿಟ್ಟು ಸಮಾಧಾನದಿಂದ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ NCC ಈಗಾಗಲಿ NSS ಸಂಬಂಧಪಟ್ಟಂತೆ ಆಗಲಿ ನಮ್ಮ ಯಾವುದೇ ಬೋಧಕೇತರ ವರ್ಗ ನಮ್ಮ ಕಾಲೇಜಿನವ್ರು ಹೋದ್ರೆ ತಕ್ಷಣ ಸ್ಪಂದಿಸ್ತಾರೆ. ನಾವು ನಾನೇ ಒಂದು ಸಂದರ್ಭದಲ್ಲಿ ಅನಾರೋಗ್ಯಕ್ಕೊಳಗಾದಾಗ ಅವ್ರನ್ನ ಭೇಟಿ ಆದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ಈ ತರಹದ ಒಬ್ಬ ವೈದ್ಯರನ್ನ ನಮ್ಮ ಗುಬ್ಬಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಂಶುಪಾಲರೇ, ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ, ಇಂದು ರೆಡ್ ರಿಬನ್ ಕ್ಲಬ್ ಮತ್ತೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತೆ ಕೆಸಾಪ್ಸ್ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮತ್ತೆ ಸಾರ್ವಜನಿಕ ಆಸ್ಪತ್ರೆ ಗುಬ್ಬಿ ಇವರೆಲ್ಲರ ಸಹಯೋಗದೊಂದಿಗೆ ಇಂದು ನಿಮ್ಮೆಲ್ಲರಿಗೆ HIV ಮತ್ತೆ ಏಡ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಇಷ್ಟು ಜನ ಒಂದು ಕಡೆ ಸೇರ್ಬೇಕು ಅಂದ್ರೆ ಇಷ್ಟು ಸಹಯೋಗ ಆಗ್ಬೇಕು. ಈ ತರ ಒಂದು ಸುಸಂದರ್ಭದಲ್ಲಿ ನನಗೆ ಮಾತಾಡಕ್ ತುಂಬಾ ಖುಷಿ ಅನಿಸ್ತಿದೆ. ಅಂಡ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಡಾಕ್ಟರ್ ಆಲ್ಸೋ. ಯಾಕಂದ್ರೆ ನಿಮ್ಮ ಸರ್ ಆಗ್ಲೇ ಹೇಳ್ತಾ ಇದ್ರು, ಈ ಕಾಯಿಲೆಗೆ ಚಿಕಿತ್ಸೆಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಕಾಯಿಲೆ ಬರೋದಕ್ಕೆ ಮುಂಚೆನೆ ನಾವು ಹುಷಾರಾಗೋದು ಒಳ್ಳೇದು ಅಂತ. ಯಾವಾಗ್ಲೂ ನಮ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಜ್ಞಾನ ಇದ್ದಾಗ ಭಯ ಕಡಿಮೆ ಇರುತ್ತೆ. ಯಾವಾಗ ಒಂದು ವಿಚಾರವಾಗಿ ನಮ್ಗೆ ಜ್ಞಾನ ಇರೋದಿಲ್ವೋ ಅವಾಗ ಭಯ ಜಾಸ್ತಿ ಇರುತ್ತೆ. ದೆವ್ವ ಅಂದ್ರೆ ಭಯ, ಯಾಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ದೇವರು ಅಂದ್ರೆ ಭಕ್ತಿಗಿಂತ ಜಾಸ್ತಿ ಭಯನೇ, ಯಾಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕಡಿಮೆ. ಹಾಗಾಗಿ ಕಾಯಿಲೆಯ ವಿಚಾರವಾಗಿ ನಾವು ತಿಳ್ಕೊಂಡ್ರೆ, ಜ್ಞಾನವಾಗಿ ಬಂದ್ರೆ ಭಯ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. ಅದರಿಂದ ಆಗಬಹುದಾದಂತ ಅನಾಹುತಗಳು ಕೂಡ ಕಡಿಮೆ ಆಗುತ್ತೆ. ಸೊ ಆ ವಿಚಾರವಾಗಿ ಇವತ್ತು HIV ಅಂತಂದ್ರೆ ಏನು, ಏಡ್ಸ್ ಅಂತಂದ್ರೆ ಏನು, ಅದು ಯಾವ ರೀತಿ ಹರಡುತ್ತೆ, ಮತ್ತೆ ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೇಕು, ಅಥವಾ ನಿಮ್ಮ ಜೀವಮಾನದಲ್ಲಿ ಯಾರಾದರೂ HIV ಪೇಷಂಟ್ನ ಭೇಟಿ ಆದ್ರೆ ಅವ್ರಿಗೆ ನೀವೇನ್ ಸಲಹೆ ಕೊಡ್ಬೋದು, ನಿಮ್ಮ ಊರಿನಲ್ಲಿ ನೀವು ಒಬ್ಬ ಕಲಿತ ವಿದ್ಯಾರ್ಥಿಯಾಗಿ ನಿಮಗೆ ಆ ನಾಲೆಜ್ ಇಂದ ಏನು ಮಾಡಬಹುದು, ನಿಮ್ಮ ಊರಿನಲ್ಲಿ ಏನ್ ಬದಲಾವಣೆ ತರಬಹುದು ಅನ್ನೋ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ನಮ್ಮ ಜೊತೆ ಈಗ ICTC ಕೌನ್ಸಿಲರ್ಸ್, ICTC ಅಂತಂದ್ರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ. ಸೊ ಇಲ್ಲಿ ಬ್ಲಡ್ ಅನ್ನ ಟೆಸ್ಟ್ ಮಾಡುವಂಥದ್ದು ಮತ್ತೆ ಕೌನ್ಸಿಲಿಂಗ್ ಮೂಲಕ ಅವರಿಗೆ ರಿಸಲ್ಟ್ ಅನ್ನ ಹೇಳುವಂತ ಒಂದು ಕೌನ್ಸಿಲರ್ಸ್ ಅಥವಾ ಸಮಾಲೋಚಕರು ಅಂತ ಏನ್ ಕರಿತೀವಿ. ನಂದಿನಿ ಅವ್ರು ಬಂದಿದ್ದಾರೆ ಮತ್ತೆ ಲಕ್ಷ್ಮಿ ಅವ್ರು ಬಂದಿದ್ದಾರೆ. ಅವರಿಬ್ರು ನಿಮ್ಗೆ ಕೌನ್ಸಿಲಿಂಗ್ ಹೇಗ್ ಮಾಡೋದು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ಯಾವ ತರ ವಿಚಾರಗಳನ್ನ ತಿಳಿಸ್ತೀವಿ ಅನ್ನೋ ವಿಚಾರನ ಅವ್ರು ಹೇಳ್ತಾರೆ. ಆಮೇಲೆ ಈ ಒಂದು ಹದಿಹರೆಯದ ಆರೋಗ್ಯದ ಬಗ್ಗೆ ಸ್ನೇಹ ಕ್ಲಿನಿಕ್ ಅಂತ ಒಂದು ಯೋಜನೆ ನಮ್ಮ ಗೌರ್ಮೆಂಟ್ ನಿಂದ, ಆರೋಗ್ಯ ಇಲಾಖೆಯಿಂದ ಇದೆ. ಈಗ ಡಾಕ್ಟರ್ ಹತ್ರ ಪೇಷಂಟ್ ಹೋಗೋದಕ್ಕೂ ಅಥವಾ ಮಕ್ಕಳು ಹೋಗೋದಕ್ಕೂ ಒಂದು ಫ್ರೆಂಡ್ ಹತ್ರ ಹೋಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಡಾಕ್ಟರ್ ಹತ್ರ ಹೋದಾಗ ತುಂಬಾ ಪ್ರಿಜುಡಿಸ್ ಇರುತ್ತೆ, ಅಯ್ಯೋ ಪೇಷಂಟ್ ಮಾತ್ರ ಹೋಗ್ಬೇಕು ಅಂತ. ನಮ್ಮ ಯಾವುದೇ ಡೌಟ್ಗಳನ್ನ ಫ್ರೆಂಡ್ಸ್ ಹತ್ರ ನಾವು ಈಸಿಯಾಗಿ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ಈ ಒಂದು ಕ್ಲಿನಿಕ್ಗೆ ಅಥವಾ ಈ ಒಂದು ರೂಮ್ಗೆ ಹೆಸರು ಸ್ನೇಹ ಕ್ಲಿನಿಕ್ ಅಂತ. ಹದಿಹರೆಯದ ಆರೋಗ್ಯದಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ಒಬ್ಬರು ಕೌನ್ಸಿಲರ್ ಇರ್ತಾರೆ, ಅವರು ಪುಷ್ಪ ಅಂತ ಹೇಳಿ ಅವರು ಬಂದಿದ್ದಾರೆ. ನಿಮ್ಗೆ ಹದಿಹರೆಯದ ಆರೋಗ್ಯ ಬಗ್ಗೆ
ಮತ್ತೆ ಇಲ್ಲಿ ವಿದ್ಯಾರ್ಥಿನಿಯರೇ ಹೆಚ್ಚು ಕಾಣಿಸ್ತಿದ್ದೀರಿ. ಸೊ ಮೆನಿಸ್ಟ್ರಿಯಲ್ ಹೈಜೀನ್ ಬಗ್ಗೆ, ಮುಟ್ಟಿನ ಸಂದರ್ಭದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತೆ ಅದರಲ್ಲಿ ಶುಚಿತ್ವದ ಬಗ್ಗೆ ನಮ್ಮ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನೀವು ರೆಡ್ ರಿಬನ್ ಕ್ಲಬ್ ಜೊತೆಗೆ NSS ಅಲ್ಲಿ ಕೂಡ ಇದ್ದೀರಿ. ಸೊ ಹಾಗಾಗಿ ಅದರಲ್ಲಿ ನಾವು ಹೆಂಗೆ ಅಂದ್ರೆ ಇನ್ಫಾರ್ಮಲ್ ಎಜುಕೇಶನ್ ಮೂಲಕ ಏನೇನೆಲ್ಲ ತಿಳ್ಕೋಬಹುದು ಅನ್ನೋ ವಿಚಾರದಲ್ಲಿ ಇದು ಒಂದು ಆಸ್ಪೆಕ್ಟ್. ಸ್ವಚ್ಛತೆಯ ಬಗ್ಗೆ ಗಾಂಧೀಜಿಯವರ ಒಂದು ಕನಸು ಏನಂದ್ರೆ ಸ್ವಚ್ಛವಾಗಿರ್ಬೇಕು, ಸ್ವಚ್ಛತೆಯಲ್ಲಿ ದೇವರಿದ್ದಾನೆ ಅನ್ನೋದಿತ್ತು. ಸೊ ಹಾಗಾಗಿ ನಾವಿರುವ ವಾತಾವರಣವನ್ನ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಕೂಡ ಒಂದಿದೆ. ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಅಳವಡಿಸ್ಕೊಂಡಿದೀವಿ. ನಮ್ಮ ವಾತಾವರಣ ಕೂಡ ಸ್ವಚ್ಛವಾಗಿ ಇಟ್ಕೋತೀವಿ. ಸ್ವಚ್ಛತೆಯಿಂದ ಇಲ್ಲದೆ ಇದ್ರೆ ಏನೇನು ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಿದ್ವಿ. ಸೊ ಇವಿಷ್ಟು ಜನ ಇಲ್ಲಿ ಸೇರಿರೋದು ಒಂಥರ ಇಟ್ಸ್ ಎ ಪವರ್. ಯಾಕಂದ್ರೆ ನಿಮ್ಮ ಎಲ್ಲ ವಿದ್ಯಾಭ್ಯಾಸದ ಸಮಯವನ್ನ ಎತ್ತಿಟ್ಟು ಇಲ್ಲಿ ಟೀಚರ್ಸ್ ಕೂಡ ತಮ್ಮ ತಮ್ಮ ಪೋರ್ಷನ್ಸ್ ಮುಗಿಸೋದಿರುತ್ತೆ, ಕೆಲಸಗಳಿರ್ತವೆ, ಎಲ್ಲದನ್ನು ಕೂಡ ಸೈಡ್ಗೆ ಇಟ್ಟು ನೀವು ಇಲ್ಲಿ ಕೂತಿದ್ದೀರಾ ಅಂತಂದ್ರೆ ಇಟ್ಸ್ ಎ ಎನರ್ಜಿ ಅಂಡ್ ಇಟ್ಸ್ ಎ ಪವರ್. ನಿಮ್ಮ ಗಮನವನ್ನ ಇಲ್ಲೊಂದು 10 ರಿಂದ 15 ನಿಮಿಷ ಇಟ್ರೆ ಯು ಕ್ಯಾನ್ ಗೋ ಅವೇ ವಿತ್ ಎ ಪವರ್ಫುಲ್ ನಾಲೆಜ್. ನಾನು ಆಗ್ಲೇ ಹೇಳಿದೆ, ನಾಲೆಜ್ ಇಸ್ ಪವರ್ ಅಂತ. ಸೊ ನಾಲೆಜ್ ಇದ್ದಾಗ ಭಯ ಕಡಿಮೆ ಇರುತ್ತೆ. ಆ ಒಂದು ಜ್ಞಾನದ ಮೂಲಕ ಹೋಗಿ ನೆಕ್ಸ್ಟ್ ನೀವು ಯಾವುದೇ ರೀತಿಯಾದಂತಹ ಈ ತರ ವಿಚಾರಗಳನ್ನ ನೀವು ಇಫ್ ಯು ಕಮ್ ಅಕ್ರಾಸ್ ಈ ತರ HIV ಪೇಷಂಟ್ ಬಗ್ಗೆ ಆಗಿರ್ಬೋದು, ಎಲ್ಲೇ ಮಾಹಿತಿ ಸಿಕ್ಕಿದ್ರು ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ನೀವು ಆ ಕಾಯಿಲೆಯ ಆ ವಿಚಾರಗಳನ್ನ ತಿಳ್ಕೊಂಡ್ರೆ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗಿರುತ್ತೆ, ಅಡ್ವಾನ್ಸ್ಡ್ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅನ್ನೋ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊಟ್ಟ ಮೊದಲಿಗೆ ಕೇವಲ ಮೊನೋಟನಸ್ ಆಗಿ ನಾನೇನೋ ಒಂದು ಹೇಳೋದು ನೀವೆಲ್ಲ ಕೇಳಿಸ್ಕೊಳ್ಳೋದು ಬೇಡ. ಮಧ್ಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ. ಇದು ನಿಮ್ಮನ್ನೆಲ್ಲ ಟೆಸ್ಟ್ ಮಾಡಬೇಕು ಅಂತಲ್ಲ, ಆಕ್ಟಿವ್ ಇನ್ವಾಲ್ವ್ಮೆಂಟ್ ಮಾಡಬೇಕು ಅಂತ ಅಷ್ಟೇ. ಸೊ ನಿಮ್ಗೆ ಏನಾದ್ರು ವಿಚಾರ ಗೊತ್ತಿದ್ರೆ ಕೈ ಎತ್ಬೋದು, ಯಾರೋ ಒಬ್ರನ್ನ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ಬೋದು. ಸರಿನಾ? ಏನ್ ಸರ್ ನೀವೇನೋ ಹೇಳ್ತೀರಾ ಅಂತ ಬಂದ್ರೆ ನಮ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಇದನ್ನ ಅನ್ಕೋಬೇಡಿ. ನಾವು ಮೈಂಡಿಗೆ ಕೆಲಸ ಕೊಟ್ಟಾಗ ಮಾತ್ರ ಅದು ಒಳಗೆ ತಗೊಳುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಾನೇನೋ ಹೇಳ್ತಾ ಇರ್ತೀನಿ, ನಿಮ್ ಪಾಡಿಗೆ ನಿಮ್ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಗಮನ ಇಲ್ಲಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ. ಗುಂಪಲ್ ಗೋವಿಂದ ಮಾಡಬೇಡಿ. ಏನೋ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಗುಂಪಲ್ ಗೋವಿಂದ ಅನ್ನೋದು ಎಲ್ಲರೂ ಹೇಳ್ಬಿಡೋದು, ಯಾರಿಗೂ ಅರ್ಥ ಆಗಲ್ಲ. ಸೊ ಆತರ ಮಾಡಬೇಡಿ. ಯಾರಿಗೆ ಗೊತ್ತಿದೆ ಅವರೆಲ್ಲ ಕೈ ಎತ್ತಿ, ನಾನು ಪಾಯಿಂಟ್ ಔಟ್ ಮಾಡ್ತೀನಿ, ಆವಾಗ ಅವ್ರು ಹೇಳಿದ್ರು. ಸರಿನಾ? ಎಲ್ಲ ರೆಡಿನಾ? ಬರೀ ಮುಂದಿನ ಬೆಂಚಿಂದ ಮಾತ್ರ ಬರ್ತಿದೆ. ಇಲ್ಲೋಗೆಲ್ಲ ಕೇಳಿಸ್ತಿದ್ಯಾ? ಕೈ ಎತ್ತಿ ಕೇಳಿಸಿದ್ರೆ ಓಕೆ, ರೈಟ್ 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 ಸರಿ. ಸೊ HIV ಮತ್ತೆ ಇದಕ್ಕೆ ಮುಂಚೆ ಜಸ್ಟ್ ನಾನೇನು ಶುರು ಮಾಡೋದಕ್ಕೆ ಇನ್ನ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಗೆ ಎಷ್ಟು ಗೊತ್ತಷ್ಟು ಹೇಳಿ, ಆಮೇಲೆ ನಿಮ್ಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸರಿ ಅಥವಾ ತಪ್ಪು ಉತ್ತರ ಹೇಳ್ಬೋದು. ಸರಿನಾ? HIV ಮತ್ತೆ AIDS ಎರಡು ಒಂದೇ, ಇದು ಸರಿನಾ ತಪ್ಪ? ಸರಿನವ್ರು ಎಷ್ಟು ಜನ ಕೈ ಎತ್ತಿ? ಓಕೆ, ಇಬ್ರು ಕೈ ಎತ್ತಿದ್ರು. 4 ಜನ. ಪಕ್ಕದವ್ರು ನೋಡ್ತಾ ಇದ್ದೀರಾ, ಅವ್ರ ಎತ್ತರ ನಾನು ಎತ್ತರ ನಾನು. ಓಕೆ, HIV ಮತ್ತೆ AIDS ಎರಡು ಬೇರೆ ಬೇರೆ ಅನ್ನೋರು ಎಷ್ಟು ಜನ ಕೈ ಎತ್ತಿ? ನಾವು ಮಾತ್ರ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನೋರು ಎಷ್ಟು ಜನ? ಓಕೆ, ಇನ್ನೊಂದ್ಸಲ ವಾಟ್ ಐ ಎಕ್ಸ್ಪ್ಲೈನ್, ಇದು ತುಂಬಾ ಈಸಿ ಕ್ವೆಶ್ಚನ್, ನಿಮ್ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡಕ್ಕೆ ಅಂತ ಕೇಳಿದ್ದು. HIV ಮತ್ತೆ AIDS ಎರಡು ಒಂದೇ. ನಿಮ್ಗೆ ಗೊತ್ತಿಲ್ಲದ್ರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂತ ಹೇಳಿ, ಅದು ಆಪ್ಷನ್ ಕೊಡ್ಲಿಲ್ಲ ಅಲ್ವಾ ನಾನು? ಓಕೆ ಸರಿ, ಓಕೆ, ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿವರೆಗೂ HIV ಬಗ್ಗೆ ನಾನು ಒಬ್ಬನೇ ಹೇಳ್ಬೇಕಾಗಿಲ್ವಲ್ಲ. ನೀವು ಇದುವರೆಗೂ ಪೇಪರಲ್ಲಿ ಓದಿರ್ತೀರಾ, ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀರಾ, ಬೇರೆ ಬೇರೆ ಕಡೆ ತಿಳ್ಕೊಂಡಿರ್ತೀರಾ. ಸೊ HIV ಮತ್ತೆ AIDS ಎರಡು ಒಂದೇ ಅಂತ ನಿಮ್ಗೆ ಎಷ್ಟು ಜನಕ್ಕೆ ಅನ್ಸುತ್ತೆ? ಕೈ ಎತ್ತಿ. ಇಲ್ಲಿ ಯಾರು ಕೈ ಎತ್ಬಿಟ್ರೆ ಕದರ್ಸ್ಬಿಡಲ್ಲ ಕೈ ಯಾರು. ಸೊ ನೀವು ಇನ್ವಾಲ್ವ್ ಆದ್ರೆ ಮಾತ್ರ ನೀವು ತಿಳ್ಕೋಬಹುದು, ಇಲ್ಲಾಂದ್ರೆ ಅದೇ ಅಜ್ಞಾನದಲ್ಲೇ ಮನೆಗೆ ಹೋಗ್ತೀರಾ, ಮತ್ತೆ ಅರ್ಥ ಆಗಲ್ಲ. ಓಕೆ, AIDS ಅಥವಾ HIV ಇನ್ಫೆಕ್ಷನ್ ಆಗಿರೋರಿಗೆ ಚಿಕಿತ್ಸೆನೇ ಇಲ್ಲ. ಇದು ಸರಿನಾ ತಪ್ಪ? ಸರಿ ಅನ್ನೋರು ಎಷ್ಟು ಜನ?
ಚಿಕಿತ್ಸೆನೇ ಇಲ್ಲ ಸರ್, ಒಂದ್ಸಲ ಏಡ್ಸ್ ಬಂತು, HIV ಬಂತು ಅಂದ್ರೆ ಅದು ಟ್ರೀಟ್ಮೆಂಟೇ ಇಲ್ಲ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಓಕೆ, ಸೊ ಯಾರು ಎತ್ತುತ್ತಿಲ್ಲ ಅಂತಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಸರ್ ಅನ್ನೋರು ಎಷ್ಟು ಜನ ಕೈ ಎತ್ತಿ? ವೆರಿ ಗುಡ್. ಇನ್ನು ಮಿಕ್ಕಿದವರೆಲ್ಲ ಯಾವ ಕ್ಯಾಟಗರಿ? ನಾವು ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ ಅನ್ನೋ ಕ್ಯಾಟಗರಿನ? ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ಐದರ್ ಇದಕ್ಕೆ ಎತ್ತಬೇಕು, ಇಲ್ಲ ಅದಕ್ಕೆ ಎತ್ತಬೇಕು ಕೈನ. ಐದರ್ ಎಸ್ಗೆ, ಇಲ್ಲ ನೋಗೆ. ಸೊ HIV-ಗೆ ಟ್ರೀಟ್ಮೆಂಟ್ ಇದೆಯಾ ಹಂಗಾರೆ? ಮತ್ತೆ ಯಾಕೆ ಭಯ? ಭಯ ಯಾರಿಗಿದೆ ಸರ್ ಅಂತೀರಾ? ವೆರಿ ಗುಡ್, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ, HIV ಒಬ್ಬರಿಂದ ಒಬ್ಬರಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಅಥವಾ ಅವರು ಬಳಸಿದ ತಟ್ಟೆಯನ್ನ ನಾವು ಊಟ ಮಾಡೋದ್ರಿಂದ, ಅದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಹರಡುತ್ತೆ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಓಕೆ, ಒಂದೇ ತಟ್ಟೆನಲ್ಲಿ ಅಥವಾ ಅದೇ ಹೋಟೆಲ್ನಲ್ಲಿ ನಾವು ಹೋಗಿ ಊಟ ಮಾಡೋದ್ರಿಂದ HIV ಹರಡೋದಿಲ್ಲ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಮಿಕ್ಕಿದವ್ರಿಗಿನ್ನ ಅನುಮಾನ ಇದೆ ಅಲ್ವಾ? ಮಿಕ್ಕಿದವ್ರಿಗೆ ಹೊರಡ್ಬಿಡ್ಬೋದು, ಆ ಹೋಟ್ಲಿಗೆ ಹೋಗೋದು ಬೇಡ ಅಂತಿದೆಯಾ? ಇಲ್ಲ, ಕರೆಕ್ಟ್, ಹರಡೋದಿಲ್ಲ ಅದು. ಒಂದು ಪ್ರೆಗ್ನೆಂಟ್ ಲೇಡಿ HIV ಪೇಷಂಟ್ ಇರೋಂಥವ್ರು, ಅವ್ರಿಗೆ ಮಗು ಆದ್ರೆ ಆ ಮಗುಗೆ HIV ಬರುತ್ತೋ ಅಥವಾ ಬರೋದಿಲ್ವೋ? ಓಕೆ, ಬರುತ್ತೆ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಓಕೆ, ಅದು ಬರಕ್ ಚಾನ್ಸೇ ಇಲ್ಲ ಸರ್ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಆಕ್ಚುಲಿ ಈ ಪ್ರಶ್ನೆ ಒಂಥರ ಟ್ರಿಕಿ ಇದೆ. ಬರಬಹುದು, ಆದ್ರೆ ನಾವು ಬರಕ್ ಬಿಡಲ್ಲ. ಆರೋಗ್ಯದ ಇಲಾಖೆಯವರು ಇರ್ತೀವಲ್ಲ, ಇದು HIV ಸೋಂಕಿತ ತಾಯಿಯಿಂದ ಮಗುಗೆ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ಮಾತ್ರೆ, ಈ ಮಗು ಹುಟ್ಟಿದ ತಕ್ಷಣ ಮಾತ್ರೆ, ಅದಕ್ಕೊಂದು ಸಿರಪ್ ಕೊಡ್ತೀವಿ, ನೆವಿರಪಿನ್ ಅಂತ ಹೇಳಿ ಒಂದು ಸಿರಪ್ ಕೊಡ್ತೀವಿ. ಅದು ಕೊಡೋದ್ರಿಂದ ಮಗುಗೆ ಹರಡೋದಿಲ್ಲ. ಸೊ HIV ಸೋಂಕಿತ ತಾಯಿಯಿಂದ ಮಗುಗೆ ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅದು ಬರದಂತೆ ತಡೆಯಬಹುದು. ಸರಿನಾ? ಸೊ ಈಗ ನಮ್ಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, HIV ಹೆಂಗ್ ಹರಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್, ಕೇವಲ 4 ವಿಧಾನದಿಂದ HIV ಹರಡೋದು. ಒಂದು, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ಇದು HIV ಸೋಂಕಿಗೆ ಬಹು ಮುಖ್ಯವಾದಂತಹ ಕಾರಣ. ಎರಡನೇದು, ಪರೀಕ್ಷೆ ಮಾಡದೆ ತೆಗೆದುಕೊಂಡಂತಹ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ. ಯಾವುದೋ ಒಂದು HIV ಪೇಷಂಟ್ಗೆ ಬ್ಲಡ್ HIV ಇದೆ, ಅವರಿಂದ ಯಾರೋ ಇನ್ನೊಬ್ಬ ನಾರ್ಮಲ್ ಪರ್ಸನ್ಗೆ ಬ್ಲಡ್ ಹಾಕ್ಬಿಡೋದು. ಇದು 99.999% ಅಥವಾ ಈಗ 100% ಆಗಲ್ಲ. ಯಾಕಂದ್ರೆ ಲೀಗಲಿ ಕರೆಕ್ಟ್ ಆಗಿ ಹೋದಾಗ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ಲಡ್ ಹಾಕ್ಬೇಕು ಅಂತಂದ್ರೆ HIV ಟೆಸ್ಟ್ ಮಾಡೇ ಇರ್ತಾರೆ. ಇಲ್ಲಿಗಲ್ ಟ್ರಾನ್ಸ್ಮಿಷನ್ಸ್, ಬೇರೆ ಬೇರೆ ಕಡೆ ಅನ್ಎಥಿಕಲ್, ಅನ್ಕಂಟ್ರೋಲ್ಡ್ ಜಾಗಗಳಲ್ಲಿ ಏನಾದ್ರು ಬ್ಲಡ್ ಹಾಕಿಸ್ಕೊಂಡ್ರೆ, ಅಂತ ಕಡೆ ಟೆಸ್ಟ್ ಮಾಡದೇ ಹಾಕಿದ್ರೆ ಅವ್ರಿಗೆ ಬರ್ಬಹುದು. ಎರಡು, ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ, ಎರಡನೇದು ಬ್ಲಡ್ ಹಾಕ್ಬೇಕಾದ್ರೆ HIV ಪೇಷಂಟ್ ಬ್ಲಡ್ ನ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಮೂರನೇದು ನಾನು ಆಗ್ಲೇ ಹೇಳ್ದಂಗೆ ತಾಯಿಯಿಂದ, HIV ಸೋಂಕಿತ ತಾಯಿಯಿಂದ ಆ ಮಗುಗೆ ಬರೋ ಸಾಧ್ಯತೆ ಇರುತ್ತೆ. ನಾಲ್ಕನೇದು, ಈ ಸಂಸ್ಕರಿಸದ ಸೂಜಿ ಮತ್ತು ಸಿರಿಂಜ್ಗಳನ್ನ ಒಬ್ಬರಿಂದ ಇನ್ನೊಬ್ರು ಶೇರ್ ಮಾಡೋದ್ರಿಂದ. ಯೂಶಲಿ ಇದು ಹಾಸ್ಪಿಟಲ್ ಆಗಲ್ಲ, ಯಾಕಂದ್ರೆ ಈಗೆಲ್ಲ ಡಿಸ್ಪೋಸಬಲ್ ಸಿರಿಂಜಸ್ ಅಂತ ಯೂಸ್ ಮಾಡ್ತೀವಿ. ಒಂದ್ಸಲ ಯೂಸ್ ಮಾಡಿದ್ಮೇಲೆ ಯೂಸ್ ಅಂಡ್ ಥ್ರೋ, ವಿ ವಿಲ್ ನಾಟ್ ರೀಯೂಸ್ ಇಟ್, ಸೆಕೆಂಡ್ ಟೈಮ್ ಯೂಸ್ ಮಾಡೋದಿಲ್ಲ. ಒಂದು ಕಾಲದಲ್ಲಿ, ಈಗ ಕೇವಲ ಒಂದು 15-20 ವರ್ಷದ ಹಿಂದೆನೆ ಗ್ಲಾಸ್ ಸಿರಿಂಜಸ್ ಬರ್ತಿತ್ತು, ಅದನ್ನ ನೀರಲ್ಲಿ ಕುದಿಸೋರು ಮತ್ತೆ ತೆಗೆದು ಅದರಲ್ಲೇ ಹಾಕೋರು. ಆದ್ರೆ ಈಗ ಆತರ ಯಾವುದು ಮಾಡೋ ಹಾಗಿಲ್ಲ. ಒಂದ್ಸಲ ಯೂಸ್ ಮಾಡಿದ ಸಿರಿಂಜನ್ನ ಮತ್ತೆ ಯೂಸ್ ಮಾಡಿ, ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಸಿರಿಂಜನ್ನ ಶೇರ್ ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಡ್ರಗ್ ಅಡಿಕ್ಟ್ಸ್, ಮಾದಕ ವಸ್ತುಗಳನ್ನ ಸಿರಿಂಜ್ ಮೂಲಕ ತಗೊಳ್ಳೋಂತ ಒಂದು ಚಟ ಇರುತ್ತೆ. ಸೊ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಂತಾರಲ್ಲ, ಅವರೆಲ್ಲ ಒಂದು ಗುಂಪಲ್ಲಿ ಕುಂತ್ಕೊಂತಾರೆ. ಯಾಕಂದ್ರೆ ಡ್ರಗ್ಸ್ ತುಂಬಾ ಭಯದ ವಾತಾವರಣದಲ್ಲಿ ಅವ್ರು ಖರೀದಿ ಮಾಡಿರ್ತಾರೆ, ಮತ್ತೆ ಅದು ಒಬ್ಬರಿಗೆ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಆ ಇಂಜೆಕ್ಷನ್ ಮಾಡ್ಕೊಂಡು ಒಬ್ಬ ಪಕ್ಕದವನಿಗೆ ಕೊಡ್ತಾನೆ, ಅವನು ಪಕ್ಕದವನಿಗೆ ಇನ್ನೊಂದ್ಸಲ ಇಂಜೆಕ್ಟ್ ಮಾಡ್ಕೊಂಡು ಕೊಡ್ತಾನೆ. ಸೊ ಹೀಗೆ ಯಾವ್ದಾರ ಒಂದು ಪೇಷಂಟ್ಗೆ, ಅದ್ರಲ್ಲಿ ಯಾವ್ದಾರ ಒಂದು ವ್ಯಕ್ತಿಗೆ ಏನಾದ್ರು HIV ಇತ್ತು ಅಂದ್ರೆ, ಅದೇ ಸಿರಿಂಜಿನ ಪಕ್ಕದವ್ರು ತಗೊಂಡು ಇನ್ನೊಂದ್ಸಲ ಚುಚ್ಕೊಂಡ್ರೆ ಅವ್ರಿಗೂ ಬರೋ ಸಾಧ್ಯತೆ ಇದೆ. ಈ 4 ವಿಧಾನದಿಂದ ಬರೋದು. ಒಂದು,
ಅಸುರಕ್ಷಿತ ಲೈಂಗಿಕ ಕ್ರಿಯೆ, ಎರಡನೇದು ತಾಯಿಯಿಂದ ಮಗು, ಮೂರನೇದು ಬ್ಲಡ್ ಟ್ರಾನ್ಸ್ಫ್ಯೂಷನ್, ನಾಲ್ಕನೇದು ಸಂಸ್ಕರಿಸದ ಸೂಜಿ ಸಿರಿಂಜ್ಗಳನ್ನ ಯೂಸ್ ಮಾಡೋದ್ರಿಂದ. ಸೊ ಇಲ್ಲಿ ನಾವು 4 ಆಯಾಮಗಳನ್ನ ಟಚ್ ಮಾಡಿದ್ರೆ 85-90% ಬ್ಲಡ್ ಇದು HIV ಸ್ಪ್ರೆಡ್ ಆಗೋದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ. ಯಾಕಂದ್ರೆ ಈ ಡ್ರಗ್ ಅಡಿಕ್ಟ್ಸ್ ತುಂಬಾ ಕಡಿಮೆ ಇರ್ತಾರೆ, ಅಂತವ್ರು ತುಂಬಾ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ಅವರಿಂದ ಒಬ್ರಿಗೆ ಅದ್ರಲ್ಲಿ ಎಷ್ಟು ಜನಕ್ಕೆ HIV ಇರುತ್ತೋ ಗೊತ್ತಿರಲ್ಲ. ಒಂದು ಆ ತರ ಚಟ ಇದೆ ಅಂದ್ರೆ ಅವ್ರಿಗೆ 100 ಚಟ ಇರುತ್ತೆ ಬೇರೆದು. ಸೊ ಹಂಗಾಗಿ ಬೇರೆ ಕಡೆಯಿಂದ ಅಂಟಿಸ್ಕೊಂಡ್ಬಂದು ಬೇರೆಯವ್ರಿಗೆಲ್ಲ ಹರಡಿಸ್ತಾರೆ. ಸೊ ಹೀಗಾಗಿ ನಾವು ವಿದ್ಯಾರ್ಥಿಗಳಾಗಿ ಏನನ್ನೆಲ್ಲ ತಿಳ್ಕೋಬೇಕು, ಯಾಕೆ ಇದನ್ನ ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಯೂತ್ಗೆ, ಯಾಕೆ ನಮ್ಮ ವಿದ್ಯಾರ್ಥಿಗಳು ಇದನ್ನ ತಿಳ್ಕೋಬೇಕು ಅಂತಂದ್ರೆ, ಒಂದು ನಾನು ಆಗ್ಲೇ ಹೇಳ್ದಂಗೆ ನಾಲೆಜ್ ಇಸ್ ಪವರ್. ನಾಲೆಜ್ ಇದ್ರೆ ಮಾತ್ರ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಈ ಸೆಕ್ಸ್ ಅಂತಂದ್ರೆ ಏನೋ ಒಂದು ಟ್ಯಾಬು ತರ ಆಗ್ಬಿಟ್ಟಿದೆ. ಅದೊಂದು ಮಾತಾಡದೇ ಇರೋ ವಿಚಾರ, ಅದನ್ನ ಮಾತಾಡಬಾರ್ದು ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆದ್ರೆ ಅದನ್ನ ನಾವು ಮಾತಾಡದೇ ಇದ್ರೆ ಅದು ಇಟ್ಸ್ ಎ ಬೇಸಿಕ್ ನೆಸೆಸಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್. ನಾವು ಸರಿಯಾಗಿ ಶಾಲೆಯಲ್ಲಿ ಅಥವಾ ವೈದ್ಯರಿಂದ ಮಾಹಿತಿ ತಗೊಳ್ದೇ ಇದ್ರೆ ನಾವು ಇಂಟರ್ನೆಟ್ನ ಮೊರೆ ಹೋಗ್ತೀವಿ. ಇಂಟರ್ನೆಟ್ ಅಲ್ಲಿ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಸಿಗೋದಿಲ್ಲ. ನಾಲೆಜ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ತಪ್ಪುಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಏನು ಅಂತಂದ್ರೆ, ನಿಮಗಳಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಹರಡಬಹುದಾದಂತಹ ಮಾರಕ ರೋಗಗಳ ಬಗ್ಗೆ ನಾವು ಮಾಹಿತಿ ಕೊಡಲೇಬೇಕು. ಇದು ಎಸ್ಪೆಷಲಿ ಇಲ್ಲಿ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಇರೋದ್ರಿಂದ ಇಷ್ಟು ವಯಸ್ಸಿಗೆ ಸುಮಾರು ನಿಮ್ಮದೇ ಸಮಕಾಲೀನ ಹುಡುಗರಿಗೆ, ನಿಮ್ಮ ಓರಿಗೆ ಹುಡುಗರಿಗೆ ಸುಮಾರು ಜನಕ್ಕೆ ಮದುವೆ ಆಗಿರುತ್ತೆ. ಇಷ್ಟೊತ್ತಿಗೆ 18 ದಾಟಿರೋರು ಇರ್ತೀರಿ ಇಲ್ಲಿ. ಸೊ ಹಾಗಾಗಿ ಇದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಾನೆ ಕರಿತೀವಿ. ಸೊ ಇಟ್ಸ್ ಎ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂಡ್ ಸೆಕ್ಸ್ ಅಂಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಇಸ್ ಎ ನಾರ್ಮಲ್ ಥಿಂಗ್. ಅದನ್ನ ತುಂಬಾ ನಾವು ಕಳಂಕದ ರೀತಿಯಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಆದರೆ ನಾವು ನಾಲೆಜ್ನ ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡಿದ್ರೆ ನಾವು ಸುರಕ್ಷಿತವಾಗಿ ಇರ್ಬೋದು. ಏಕಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ, ಬಹು ಸಂಗಾತಿಗಳೊಂದಿಗೆ ಲೈಂಗಿಕ ಕ್ರಿಯೆ ಮಾಡದೇ ಇರುವಂಥದ್ದು. ಇವಾಗ ಏನಾಗುತ್ತೆ, ಯಾರಿಗೆ HIV ಇದೆ ಅನ್ನೋದು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ಲ. ಇವ್ರಿಗೆ ಇರಕ್ ಬಿಡ ಸಾಧ್ಯ ಇಲ್ಲ ಬಿಡು ಅಂತ ಯಾರನ್ನೂ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಎಲ್ಲಾ ಏಜ್ ಗ್ರೂಪಿನ HIV ಪೇಷಂಟ್ಗಳನ್ನ ನೋಡ್ತಾ ಇದ್ದೀವಿ. ಮತ್ತೆ ಆಗ್ಲೇ ಸರ್ ಹೇಳ್ದಂಗೆ ಗುಬ್ಬಿನಲ್ಲಿ ಅತಿ ಹೆಚ್ಚು HIV ಪೇಷಂಟ್ಸ್ ಇದ್ದಾರೆ. ಇದು ಸತ್ಯ. ತುಂಬಾ ಚಿಕ್ಕ ವಯಸ್ಸಿನಲ್ಲಿ HIV ಬಂದು ಗೋಳಾಡೋಂಥವ್ರು ಇದ್ದಾರೆ. ಮದ್ವೆ ಗೊತ್ತಾಗಿರುತ್ತೆ, ಇವ್ರಿಗೆ HIV ಟೆಸ್ಟ್ ಮಾಡಿಸ್ತಾರೆ, ಏನೋ ವಿಚಾರಕ್ಕೆ ಬ್ಲಡ್ ಕೊಡಕ್ ಹೋಗ್ತಾರೆ, HIV ಟೆಸ್ಟ್ ಮಾಡುತ್ತೆ, ಗೊತ್ತಾಗುತ್ತೆ HIV ಇದೆ ಅಂತ ಗೊತ್ತಾಗುತ್ತೆ. ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಸೊ ಹಾಗಾಗಿ ನಮ್ಮ ಯಾಕೆ ಇದೆಲ್ಲ ಆಗ್ತಿದೆ ಅಂತಂದ್ರೆ ನಮಗೆ ನಾಲೆಜ್ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆಗೇನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ತಪ್ಪುಗಳಾಗ್ತವೆ, ಮಿಸ್ಟೇಕ್ ಆಗುತ್ತೆ. ಅಸುರಕ್ಷಿತ ಲೈಂಗಿಕ ಕ್ರಿಯೆಗೆ ನೋ ಅಂತ ಹೇಳಬೇಕು. ವಿ ಶುಡ್ ಆಲ್ವೇಸ್ ಸೇ ವಾಟ್ ವಿ ಶುಡ್ ಆಲ್ವೇಸ್ ನೋ ವೆನ್ ಟು ಸೇ ನೋ ಅಂತ. ಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಕರಿತೀವಿ. ಆಕ್ಚುಲಿ ಇದೇನ್ ಹೇಳ್ತಾರೆ ಅಂತಂದ್ರೆ, ಕಮರ್ಷಿಯಲ್ ಸೆಕ್ಸ್ ವರ್ಕರ್ಸ್ ಅಂತ ಏನಂತ ಕರೀತಾರೆ, ಪ್ರಾಸ್ಟಿಟ್ಯೂಟ್ಸ್. ಇವ್ರಿಗೆ ಯಾರಿಗಾರು ಒಬ್ಬರಿಗೆ HIV ಇನ್ಫೆಕ್ಷನ್ ಆಗಿದ್ರೆ ಅವರೊಂದಿಗೆ ಲೈಂಗಿಕ ಕ್ರಿಯೆ ಮಾಡ್ತಕ್ಕಂಥ ಅವ್ರ ಕ್ಲೈಂಟ್ಸ್ ಎಲ್ಲರಿಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇದು ಇಲ್ಲೀಗಲ್ ಆದರೂ ಸಹಿತ ಇಟ್ ಈಸ್ ಸ್ಟಿಲ್ ದೇರ್ ಇನ್ ದ ಸೊಸೈಟಿ. ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ನಾವು ಯಾವುದನ್ನು ಮನಸ್ಸಲ್ಲೇ ಇಲ್ಲ ಅಂತ ಅನ್ಕೊಂಡ್ರೆ ಅದು ಇಲ್ಲದೆ ಇರೋದಲ್ಲ, ವಾಸ್ತವ ನಮಗೆ ಗೊತ್ತಿರಬೇಕು. ಸೊ ಆಕ್ಚುಲಿ ನಾವು ವೈದ್ಯಕೀಯವಾಗಿ ಏನು ಹೇಳ್ತೀವಿ ಅಂತಂದ್ರೆ, ಇನ್ ಕೇಸ್ ಇಫ್ ಯು ಕೆನಾಟ್ ಅವಾಯ್ಡ್ ಹ್ಯಾವಿಂಗ್ ಇಂಟರ್ಕೋರ್ಸ್, ನೀವು ಸೆಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಆಕ್ಚುಲಿ ಬೆಸ್ಟ್ ಏನಂದ್ರೆ ಏಕಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ಬೆಸ್ಟ್. ಇಲ್ಲ ನಮ್ಗೆ ಅವಾಯ್ಡೇ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಕಾಂಡಮ್ ಯೂಸ್ ಮಾಡ್ರಪ್ಪ ಅಂತ ಹೇಳ್ತೀವಿ. ಸೊ ಬ್ಯಾರಿಯರ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್, ಕಾಂಡೋಮುಗಳ ಬಳಕೆ ಮಾಡೋದ್ರಿಂದ
HIV ಇಂದ ಇನ್ಫೆಕ್ಷನ್ ಆಗೋದನ್ನ ತಡೆಯಬಹುದು. ಇದನ್ನ ಒಂದು ಮಾಹಿತಿ ತಿಳ್ಕೊಂಡಿರ್ಬೇಕು. ಇದು ಒಂದು ಆಸ್ಪೆಕ್ಟ್. ಆದ್ರೆ ಎರಡನೇದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲಿ ಯಾವುದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ಬೇಕಾದ್ರೂ ಅದು ಸರಿಯಾದ ಪ್ರಾಪರ್ ಹಾಸ್ಪಿಟಲ್ ಇಂದ ಬರ್ತಿದ್ಯಾ, ಸರಿಯಾದ ವೈದ್ಯರು ಅದನ್ನ ಕೊಡ್ತಾ ಇದ್ದಾರಾ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಟೆಸ್ಟ್ ಮಾಡಿಸಿಯೇ ಬ್ಲಡ್ ನ ಹಾಕಿಸ್ಕೋಬೇಕು. ಮೂರನೇದು, ಈಗ ಯಾವುದೋ ಒಂದು ಯಾರ್ದೋ ತಪ್ಪಿಗೆ, ಗಂಡನ ತಪ್ಪಿಗೆ ಹೆಂಡತಿಗೆ HIV ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ ಆ ವಿಚಾರ. ಪ್ರೆಗ್ನೆನ್ಸಿಗೆ ಹೋದಾಗ ನಾವೆಲ್ಲರನ್ನೂ ಸ್ಕ್ರೀನ್ ಮಾಡ್ತೀವಿ. ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ HIV ಟೆಸ್ಟ್ ಕಂಪಲ್ಸರಿ ಆಗಿದೆ. ಯಾಕೆ ಅಂದ್ರೆ ಅಕಸ್ಮಾತ್ ಏನಾದ್ರು ಅವ್ರಿಗೆ ಪಾಸಿಟಿವ್ ಇದ್ರೆ ಆ ಮಗುಗ್ ಬರೋದನ್ನಾದ್ರೂ ತಡೆಯೋಣ ಅನ್ನೋ ವಿಚಾರಕ್ಕೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. HIV ಟೆಸ್ಟ್ ಮಾಡ್ತಿದೀವಿ ಅಂತ ತಕ್ಷಣ ಅವ್ರಿಗೆ ಇದೆ ಅಂತಲ್ಲ ಅರ್ಥ. ಸ್ಕ್ರೀನಿಂಗ್, ಕಾಪಿ ಚೀಟಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಅವ್ರು ಕಾಪಿ ಚೀಟಿ ತಂದಿದ್ದಾರೆ ಅಂತಲ್ಲ, ತಂದಿರಬಾರ್ದು ಅಂತ ಚೆಕ್ ಮಾಡಂಗೆ. ಸೊ ಎಲ್ಲರಿಗೂ ಸ್ಕ್ರೀನ್ ಮಾಡ್ತೀವಿ. ಯಾರಿಗಾದ್ರೂ ಪಾಸಿಟಿವ್ ಇದೆ ಅಂತ ಗೊತ್ತಾದಾಗ ಅವ್ರಿಗೂ ಸರ್ಪ್ರೈಸ್ ಇರುತ್ತೆ, ಅದು ಗೊತ್ತಿರೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ HIV ಇದೆ ಅಥವಾ ಇಲ್ಲ ಅಂತ ಅವ್ರ ಮುಖ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ನ ಮಾಡಿ ಅವ್ರಿಗೆ ಅಕಸ್ಮಾತ್ ಪಾಸಿಟಿವ್ ಇದೆ ಅಂತ ಗೊತ್ತಾದ್ರೆ ಅವರನ್ನ ಸಾಂಸ್ಥಿಕ ಹೆರಿಗೆ, ಅಂದ್ರೆ ಈಗ ಎಲ್ಲಾ ಹೆರಿಗೆದು ಕೂಡ ಒಂದು ಸಂಸ್ಥೆಯಲ್ಲೇ ಮಾಡ್ಬೇಕು, ಆರೋಗ್ಯ ಸಂಸ್ಥೆಯಲ್ಲೇ ಮಾಡ್ಬೇಕು ಅನ್ನೋದಿದೆ. ಹಾಗಾಗಿ ಸಾಂಸ್ಥಿಕ ಹೆರಿಗೆ ಮಾಡೋ ಸಂದರ್ಭದಲ್ಲಿ ಆ ಮಗುವನ್ನ ಸುರಕ್ಷಿತವಾಗಿ ಆಚೆ ತೆಗೆದು ಆ ಮಗುಗೆ ಇಮಿಡಿಯೇಟ್ ಆಗಿ ಸಿರಪ್ ಹಾಕೋದ್ರ ಮೂಲಕ ಅದನ್ನ ಕೂಡ ತಡೆಯುವಂತ ಒಂದು ಕಾರ್ಯಕ್ರಮ ನಮ್ಮ ಹಾಸ್ಪಿಟಲ್ ಅಲ್ಲಿ ನಡೀತಿದೆ. ಎಲ್ಲಾ ಆಸ್ಪತ್ರೆಗಳಲ್ಲೂ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಸಾಮಾನ್ಯವಾಗಿ ನಡಿಬೇಕು. ಸೊ ಇನ್ನು ನಾಲ್ಕನೇದು ಡ್ರಗ್. ನಮ್ಮ ಯುವ ಜನತೆಗೆ ಇನ್ಸ್ಟ್ಯಾಂಟ್ ಎಲ್ಲ ಸಂತೋಷ ಸುಖ ಬೇಕು. ಈ ಒಂದು ಆಟಿಟ್ಯೂಡ್ ಇಂದನೇ ಬರೋದು ಡ್ರಗ್ಗಳ ಅಡಿಕ್ಷನ್. ಈ ಬರೀ ಕೇವಲ ಡ್ರಗ್ ಅಡಿಕ್ಷನ್ ಅಲ್ಲ, ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಗುಟ್ಕಾ ತಿನ್ನೋದಿರ್ಬೋದು, ಅಥವಾ ಈ ನಡುವೆ ಹೊಸದಾಗಿ ಹೊಸ ಅಡಿಕ್ಷನ್ ಬಂದಿರೋದು ಅಂದ್ರೆ ಇಂಟರ್ನೆಟ್ ಅಡಿಕ್ಷನ್. ಈ ಎಲ್ಲಾ ಅಡಿಕ್ಷನ್ ಗಿಂತನೂ ಡೇಂಜರಸ್ ಅಡಿಕ್ಷನ್ ಇಂಟರ್ನೆಟ್, ಮೊಬೈಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್. ಆನ್ಲೈನ್ ಅಡಿಕ್ಷನ್ ಕೂಡ ಒಂದು ದೊಡ್ಡ ಪಿಡುಗಾಗಿದೆ. ಸೊ ಈ ತರದೆಲ್ಲ ಅಡಿಕ್ಷನ್ ಇನ್ಸ್ಟೆಂಟ್ ನಮಗೆ ಸಂತೋಷ ಬೇಕು. ನಮ್ಗೇನೋ ಬೋರ್ ಆಗ್ತದೆ, ಇನ್ಸ್ಟೆಂಟ್ ಸಂತೋಷ ಬೇಕು, ಇನ್ಸ್ಟೆಂಟ್ ನಮಗೆ ಡೋಪಮಿನ್ ಬೇಕು. ಡೋಪಮಿನ್ ಅಂದ್ರೆ ಒಂದು ಹ್ಯಾಪಿ ಹಾರ್ಮೋನ್ ಅಂತ. ಈಗ ನಮ್ಗೆ ಓದ್ಬೇಕು, ಅದು ಅಪ್ಹಿಲ್ ಟಾಸ್ಕ್, ಯಾವಾಗ್ಲೂ ಬೆಟ್ಟ ಹತ್ತದಂಗೆ, ಮೆಟ್ಲು ಹತ್ತದಂಗೆ, ಯಾರಿಗೂ ಇಷ್ಟ ಆಗಲ್ಲ. ತುಂಬಾ ಎಲ್ಲೋ ಅಪರೂಪಕ್ಕೆ ಒಬ್ಬರಿಗೆ ತುಂಬಾ ಯಾವ್ದೋ ಸಬ್ಜೆಕ್ಟ್ ಇಷ್ಟ ಇದ್ರೆ ಆ ಸಬ್ಜೆಕ್ಟ್ ನೋಡಕ್ ಇಷ್ಟ ಆಗ್ಬೋದೇ ಹೊರತು ಇದು ಆಕ್ಟಿವ್ ಪ್ರೋಸೆಸ್. ಇದು ನಾವು ಎಫರ್ಟ್ ಹಾಕಿ ಓದ್ಬೇಕಾಗಿರೋಂಥದ್ದು. ಆದ್ರೆ ಫೇಸ್ಬುಕ್ ನೋಡೋದಾಗ್ಲಿ, ಇನ್ಸ್ಟಾಗ್ರಾಮ್ ನೋಡೋದಾಗ್ಲಿ ಅದಕ್ಕೆ ಎಫರ್ಟ್ ಬೇಕಿಲ್ಲ. ಅದು ಸುಮ್ಮನೆ ಒಂಥರ ಸ್ಕ್ರೋಲ್ ಮಾಡ್ತಾ ಇರ್ಬೋದು, ನಮ್ಗೆ ಇಮಿಡಿಯೇಟ್ ಡೋಪಮಿನ್ ಕೊಡ್ತಾ ಇರುತ್ತೆ. ಡೋಪಮಿನ್ ಅನ್ನೋದು ಒಂದು ಹ್ಯಾಪಿ ಹಾರ್ಮೋನ್. ನಾವು ಮೊಬೈಲ್ ಅನ್ನ ನೋಡಿದಾಗ ನಮ್ಗೆ ಡೋಪಮಿನ್ ರಿಲೀಸ್ ಆಗುತ್ತೆ, ಅದಕ್ಕೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತೀವಿ. ಆಲ್ಕೋಹಾಲ್ ಕುಡಿದಾಗ ಅದಕ್ಕೆ ಡೋಪಮಿನ್ ರಿಲೀಸ್ ಆಗುತ್ತೆ. ಈ ಡ್ರಗ್ಸ್ ತಗೊಂಡಾಗ ಯಾಕೆ ಬೇಕು ಈ ಓದು ಬರಹ ಎಲ್ಲ ಅನ್ಸುತ್ತೆ, ಅವಾಗ ಏನ್ ಮಾಡ್ತಾರೆ, ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಹಿಂಗ್ ಅಡಿಕ್ಟ್ ಆಗಿರೋ ಅಂತ ಸಂದರ್ಭದಲ್ಲಿ ಒಬ್ರು ಇನ್ನೊಬ್ರಿಗೆ ಶೇರ್ ಮಾಡಿದಾಗ ಸಿರಿಂಜ್ಗಳನ್ನ ಅವ್ರಿಗೂ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಕೂಡ ಈ ತರದ ಅಡಿಕ್ಷನ್ಗಳನ್ನ ಶುರುನೇ ಮಾಡಬಾರ್ದು. ಇದೆಲ್ಲ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಏಜ್. ಏನಿರ್ಬೋದು ನೋಡೋಣ, ಒಂದ್ಸಲ ನೋಡೋಣ ಹೆಂಗಿರುತ್ತೋ ಅದು, ಅದನ್ನ ಫ್ಯಾಂಟಸೈಸ್ ಮಾಡೋದು, ಏನಿರುತ್ತೋ ಏನೋ ಅಂತ ಆ ಫ್ಯಾಂಟಸಿನ ಮತ್ತೆ ಎಕ್ಸ್ಟ್ರಾ ಕ್ಯೂರಿಯಾಸಿಟಿನ ಬಿಟ್ಬಿಡ್ಬೇಕು. ಒಂದು ಸಲ ಶುರು ಮಾಡಿದ್ರೆ ಅದೊಂಥರ ಇದು ಸುಳಿ ಇದ್ದಂಗೆ. ಒಂದ್ಸಲ ಅದು ಇಫ್ ಇಟ್ ಡ್ರಾಗ್ಸ್ ಯು ಇನ್ಸೈಡ್ ಇಟ್ ವಿಲ್ ನೆವರ್ ಲೀವ್ ಯು. ಆ ಸುಳಿ ಒಳಗಡೆ ಹೋಗ್ಬಿಡ್ತೀವಿ ಪಾತಾಳೆ. ಸೊ ಬೆಸ್ಟ್ ವೇ ಟು ಅವಾಯ್ಡ್ ಫ್ರಮ್ ಅಡಿಕ್ಷನ್ಸ್ ಅಂದ್ರೆ ಅದನ್ನ ಶುರುನೇ ಮಾಡದೇ ಇರೋಂಥದ್ದು. ಸುಮ್ಮನೆ ಎಕ್ಸ್ಪೆರಿಮೆಂಟಿಗೆ ಶುರುವಾದಂತಹ ಸ್ಮೋಕಿಂಗು ಅಥವಾ ಆಲ್ಕೋಹಾಲು, ಈಗ ನಾವು ಸೊಸೈಟಿನಾಗ್ಲಿ ಅಥವಾ ಮೀಡಿಯಾನಾಗ್ಲಿ ಬ್ಲೇಮ್ ಮಾಡಕ್ ಆಗಲ್ಲ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿರ್ಬೇಕು. ಏನೋ ಒಂದು ಸಂತೋಷಕ್ಕೆ, ಏನೋ ಒಂದು ಎಕ್ಸ್ಪೆರಿಮೆಂಟೇಷನ್ಗೆ ಶುರುವಾದಂತ ದುರಭ್ಯಾಸಗಳು ಅವೇ ಅಭ್ಯಾಸಗಳಾಗಿ ಬೆಳೆದು ನಮ್ಮ ಜೀವನವನ್ನೇ ಬಲಿ ತಗೊಂತವೆ. 20 ರಿಂದ 25 ವರ್ಷ ಇರ್ತಕ್ಕಂಥ ಯುವಕರು ಕುಡಿತಕ್ಕೆ, ಸ್ಮೋಕಿಂಗಿಗೆ, ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅವ್ರ ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ಳೋದನ್ನ ದಿನ ಬೆಳಿಗ್ಗೆ ಎದ್ರೆ ಕಣ್ಣಲ್ಲಿ ನೋಡ್ತೀವಿ. ನಮ್ಗೆ ಅವಾಗ ಏನನ್ಸುತ್ತೆ ಅಂದ್ರೆ ಇವ್ರನ್ನ ಇನ್ನೊಂದು 5 ವರ್ಷ ಮುಂಚೆ ನಾವೆಲ್ಲರೂ ಸಿಕ್ಕಿ ಮಾತಾಡಿ
ಅವ್ರಿಗೆ ತಗೋಬೇಡ್ರಪ್ಪ, ಇದರಿಂದ ಇಷ್ಟೆಲ್ಲ ದುಶ್ಚಟಗಳಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋ ಅವಕಾಶ ಸಿಕ್ಕಿದ್ರೆ ಅಂತ ಎಷ್ಟೋ ಸಲ ಆ ಸಂದರ್ಭದಲ್ಲಿ ನಮ್ಗೆ ಅನ್ಸುತ್ತೆ. ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ, ಅವ್ನು ಆಲ್ರೆಡಿ ಕುಡಿತಕ್ಕೆ ದಾಸ ಆಗಿರ್ತಾನೆ. ದಿನ ಬೆಳಿಗ್ಗೆ ಕುಡಿಲ್ಲ ಅಂದ್ರೆ ಕೈ ನಡುತ್ತವೆ. ನೀವೆಲ್ಲ ಲಕ್ಕಿ ಪೀಪಲ್, ಯಾಕಂದ್ರೆ ನಿಮ್ಗೆ ಒಂದು ಶಾಲೆಯ ಒಂದು ಕಾಲೇಜಿನ ವಿದ್ಯಾಭ್ಯಾಸ ಸಿಗ್ತಿದೆ. ನಿಮ್ಮಲ್ಲಿ ಯಾರು ಆ ತರ ಇಲ್ಲದೆ ಇರ್ಬೋದು, ಯಾಕಂದ್ರೆ ನಿಮಗೆ ನಿಮ್ ತಂದೆ ತಾಯಿ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಕಳ್ಸಿದ್ದಾರೆ. ನೀವು ಅದನ್ನ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತ ಕರ್ತವ್ಯ, ಯಾಕೆ ನಿಮ್ಗೆ ಇಷ್ಟೊಂಥರ ಹೇಳ್ತಾ ಇದೀನಿ ಅಂದ್ರೆ, ನೀವೆಲ್ಲ ನಿಮಗೆ ಗೊತ್ತಿರುವಂತ ಮಾಹಿತಿಯನ್ನ ನೀವು ಬೇರೆಯವ್ರಿಗೆ ನಿಮ್ಮ ಊರಿನಲ್ಲಿ ಹೇಳಿದ್ರೆ ಅವಾಗ ಅವ್ರಿಗೂ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಸೊ ಆ ವಿಚಾರದಿಂದ ನಿಮ್ಗೆ ನಾಲೆಜ್ ಹೇಳ್ತಾ ಇರೋಂಥದ್ದು. ಸೊ ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಏನ್ ತಿಳ್ಕೋಬೇಕಪ್ಪ ಈ HIV ಬಗ್ಗೆ ಅಂತ ಬಂದಾಗ ಅಂದ್ರೆ, ಈ ಒಂದು ಕಳಂಕ ಅಂತ ಒಂದು ಇರುತ್ತೆ HIV ಪೇಷಂಟ್ ಇರೋರಿಗೆ. ಅವ್ರೇನೋ ಅಸ್ಪೃಶ್ಯರು, ಅವ್ರೇನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಬಂದಿದೆ ಅಂತ. ಹೌದು, ಏನೋ ತಪ್ಪು ಕೆಲಸ ಮಾಡಿನೇ ಬಂದಿರ್ಬೋದು, ಆದ್ರೆ ಅವರನ್ನ ಕಳಂಕಿತರನ್ನಾಗಿ ನೋಡೋದನ್ನ ನಾವು ತಡಿಬೇಕು. ಯಾರಿಗೋ ಏನೋ ಒಂದ್ಸಲ ಕಾಯಿಲೆ ಬಂದಿದೆ ಅಂದ ತಕ್ಷಣ, ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆ ಚಿಕಿತ್ಸೆ ಇದೆ, ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಹೇಳ್ಕೊಡ್ತೀವಿ, ART ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಇದಕ್ಕೆ ಎಷ್ಟು ಖರ್ಚಾಗ್ಬೋದು? ಸುಮ್ಮನೆ ಒಂದು ಅಂದಾಜು ನಾನೊಂದು ರೇಂಜ್ ಹೇಳ್ತೀನಿ, ಗೊತ್ತಿರೋರು ಹೇಳಿ. ಒಂದು 5,000 ರಿಂದ 10,000 ಒಂದು ಆಪ್ಷನ್ ಎ. ಆಪ್ಷನ್ ಬಿ 50,000ದಿಂದ 1,00,000. ಆಪ್ಷನ್ ಸಿ 1,00,000ಕ್ಕೂ ಜಾಸ್ತಿ. ಆಪ್ಷನ್ ಎ ಅನ್ನೋರು ಎಷ್ಟು ಜನ? ಆಪ್ಷನ್ ಬಿ ಅನ್ನೋರು ಎಷ್ಟು ಜನ? ಆಪ್ಷನ್ ಡಿ ನು ಒಂದಿದೆ, 0. ಸೊ ಆಪ್ಷನ್ ಡಿ ನವ್ರು ಎಷ್ಟು ಜನ? ಎಷ್ಟಾಗುತ್ತೋ ಗೊತ್ತಿಲ್ಲ ಸ್ವಾಮಿ, ಅಂತಾರೆ ಬಹಳ ಜನ. ಈ ಒಂದು ಚಿಕಿತ್ಸೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ. ಸೊ ನಮ್ ತಲೆಯಲ್ಲಿ ಏನಿದೆ, ಒಂದ್ಸಲ HIV ಬಂತು ಅಂದ್ರೆ ಮುಗೀತು, ಅದು ಟ್ರೀಟ್ಮೆಂಟೇ ಇಲ್ಲ ಅಂತಿದೆ. ಯಾರಿಗೋ ದುರದೃಷ್ಟವಶಾತ್ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಟೆಸ್ಟ್ ಮಾಡಿದ ತಕ್ಷಣ ಡಬಕ್ ಅಂತ ಹೇಳ್ಬಿಡಲ್ಲ, ನಿಮ್ಗೆ HIV ಬಂದೈತೆ ಅಂತ ಹೇಳ್ಬಿಡೋದು, ಅಲ್ಲೇ ಆಟಾಡಕ್ ಸದೋಗುತ್ತೆ. ಏನ್ ಮಾಡ್ತೀವಿ, ಅವ್ರು ಟೆಸ್ಟ್ ಆದ್ಮೇಲೆ ಕನ್ಫರ್ಮೇಟರಿ ಟೆಸ್ಟ್ ಅಂತ ಇನ್ನೊಂದು ಮಾಡ್ತೀವಿ. ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಬಂತು ಅಂದ ತಕ್ಷಣ ಕನ್ಫರ್ಮೇಟರಿ ಟೆಸ್ಟ್ ಇನ್ನೊಂದು ಮಾಡ್ತೀವಿ. ಆಮೇಲೆ ಅವ್ರನ್ನ ಕರಿತೀವಿ ಒಂದು ರೂಮ್ ಅಲ್ಲಿ. ಈ ಕೌನ್ಸಿಲರ್ಸ್ ಏನಿದಾರಲ್ಲ, ಅವ್ರದ್ದು ಉಭಯ ಕುಶಲೋಪರಿ ಮಾತಾಡಿ ಅವ್ರಿಗೆ, ಹೌದು ಈ ತರ ನೋಡಿ ನಿಮ್ಗೊಂದು ಕಾಯಿಲೆ ಬಂದಿದೆ, ಇದಕ್ಕೆಲ್ಲ ಚಿಕಿತ್ಸೆ ಇದೆ ಅಂತೆಲ್ಲ ಕೌನ್ಸಿಲಿಂಗ್ ಮಾಡಿ ನಿಧಾನಕ್ಕೆ ಹೇಳ್ತೀವಿ. ಯಾಕಂದ್ರೆ ಸಡನ್ ಆಗಿ ಹೇಳ್ಬಿಡ್ಬಾರ್ದು. ಒಂದು, ಎರಡನೇದು, ಹಿಂಗ್ ಬಂದ ಮೇಲೆ ಕೂಡ ಅವ್ರಿಗೆ ಚಿಕಿತ್ಸೆ ಇದೆ ಅನ್ನೋ ವಿಚಾರ ಗೊತ್ತಿರ್ಬೇಕು. ಆಕ್ಚುಲಿ ಅವರಿಗೆ ಏನ್ ಮನಸ್ಥಿತಿ ಇರುತ್ತೆ ಅನ್ನೋದು ನಾವಿಲ್ಲಿ ಆರಾಮಾಗಿ ಕೂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಇಮ್ಯಾಜಿನ್, ನಮ್ಮ ಹತ್ರ ಎಷ್ಟೋ ಕ್ಲೈಂಟ್ಸ್ ಬಂದಿರ್ತಾರೆ, ಪೇಷಂಟ್ಸ್, ಅವ್ರಿಗೆ ಮದ್ವೆ ಗೊತ್ತಾಗಿರುತ್ತೆ, ಇನ್ನೊಂದು 15 ದಿವಸದಲ್ಲಿ ಎಂಗೇಜ್ಮೆಂಟ್ ಇರುತ್ತೆ, ಏನೋ ವಿಚಾರಕ್ಕೆ ಬ್ಲಡ್ ಕೊಡಕ್ಕೆ ಅಂತ ಬಂದಿರ್ತಾನೆ, ಚೆಕ್ ಮಾಡ್ತಿದಂಗೆ HIV ಅಂತ ಗೊತ್ತಾಗ್ಬಿಡುತ್ತೆ. ಅವನ ಪರಿಸ್ಥಿತಿ ಹೆಂಗಿರ್ಬೇಕು, ಅವನ ಹುಡುಗಿ ಕಡೆಯವ್ರಿಗೆ ಏನ್ ಹೇಳ್ಬೇಕು, ಇವನೇನ್ ಮಾಡ್ಬೇಕು, ಇನ್ ಮುಂದಕ್ಕೆ ನನ್ನ ಜೀವನ ಹೆಂಗಪ್ಪ ಅಂತ ಅನ್ಕೋಬೇಕು. ಈ ತರ ಕ್ಲೈಂಟ್ಸ್ ಗತಿ ಏನು, ಆ ಮನಸ್ಥಿತಿ ಹೆಂಗಿರ್ಬೇಕು. ಒಂದು, ಈಗ ಇನ್ನೇನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಆ ಟೈಮಲ್ಲಿ ಟೆಸ್ಟ್ ಮಾಡ್ತೀವಿ, ಆ ತಾಯಿಗೆ HIV ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯೂಸ್ ಮಾಡ್ತಿರ್ತಕ್ಕಂಥ ಕೆಲ್ಸಗಳೆಲ್ಲ ಆಯಮ್ಮಂಗ್ ಗೊತ್ತಿರಲ್ಲ. ಆಮೇಲೆ ಸಡನ್ ಆಗಿ ಇವ್ನಿಗೆಲ್ಲ ರಿಯಲೈಸ್ ಆಗುತ್ತೆ, ಅಲ್ಲೋಗಿದ್ದು ಇಲ್ಲೋಗಿದ್ದು ಎಲ್ಲ. ಅವಾಗ ಆ ತಾಯಿ ಗತಿ ಏನಿರ್ಬೇಕು, ಆ ಹೆಣ್ಮಗಳ ಕತೆ ಏನಿರ್ಬೇಕು. ಪಾಪ ಅವಳದ್ದು ಏನೂ ತಪ್ಪಿರಲ್ಲ ಅದರಲ್ಲಿ, ಗಂಡನಿಂದ ತನಗೆ HIV ಬಂದಿರುತ್ತೆ. ಆ ಒಂದು ಪ್ರೆಗ್ನೆಂಟ್ ಲೇಡಿಯ ಕತೆ ಹೆಂಗಿರ್ಬೇಕು. ಸೊ ಇದೆಲ್ಲ ಒಂಥರ ವೆರಿ ಹಾರ್ಟ್ ಬ್ರೆಂಚಿಂಗ್, ಒಂಥರ ಹೃದಯ ಕಲಕುವಂತ ಸನ್ನಿವೇಶಗಳು. ಅಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಈ ಕಾಯಿಲೆನಲ್ಲಿ. ಸೊ ಹಾಗಾಗಿ ಅವ್ರ ಗಂಡಂಗೆ ಏನಾದ್ರು ಈ ನಾಲೆಜ್ ಇದ್ದಿದ್ರೆ ಅವನು ತಪ್ಪು ಮಾಡ್ತಿರ್ಲಿಲ್ಲ, ಈ ತಾಯಿಗೆ HIV ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ನೋಸೆಂಟ್ ಪೀಪಲ್ಗೂ ಬರೋ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಈಗ ನೀವೊಂದು ಊರಿನಲ್ಲಿ ಒಂದು ಪ್ರಜ್ಞಾವಂತ ವಿದ್ಯಾರ್ಥಿ, ನೀವೇನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಳ್ಸ್ಬಿಟ್ರೆ ಸಾಕು. ಯಾಕಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತಪ್ಪ ಅಂದ್ರೆ, ಅಯ್ಯೋ ನನ್ಗೆ HIV ಬಂದ್ಬಿಟ್ಟಿದೆ, ನಾನು ಏನಾದ್ರು ಮಾಡ್ಕೊಂಡು ಸದೋಬಿಡೋಣ ಅನ್ನೋ ತರ ಆಟಿಟ್ಯೂಡ್, ಸೂಯಿಸೈಡಲ್ ಟೆಂಡೆನ್ಸೀಸ್ ಬಹಳ ಇರುತ್ತೆ. ನಾನು ಹೇಳಿದ್ನಲ್ಲ, ನಾವು ಇವಾಗ ಈ ಒಂದು ಕ್ಲಾಸ್ ರೂಮ್ ಅಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ನಮ್ಮ ಮೆಂಟಾಲಿಟಿನೇ ಬೇರೆ. ಆ ತರದ ಒಂದು ಸಂದರ್ಭದಲ್ಲಿ ಅವನ್ಗ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅವನ್ಗಿರ್ತಕ್ಕಂಥ ಮೆಂಟಾಲಿಟಿನೇ ಬೇರೆ. ಸೊ ಹಾಗಾಗಿ ಅವ್ರಿಗೆ ಎದುರಿಸಬಾರ್ದು, ಕಳಂಕಿತರನ್ನಾಗಿ ನೋಡಬಾರ್ದು. ಆಮೇಲೆ ಒಬ್ಬರಿಂದ ಇನ್ನೊಬ್ಬರಿಗೆ ವಿಚಾರನ ಗಾಸಿಪ್ ಮಾಡಬಾರ್ದು. ಏನೋ ವಿಚಾರ ಗೊತ್ತಾಯ್ತು ಅಂತಂದ್ರೆ
ನಾವು ಕೂಡ ಹಾಸ್ಪಿಟಲ್ ನಲ್ಲಿ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡ್ತೀವಿ. ಊರಿಗೆಲ್ಲ ಹಬ್ಬಿಸ್ಬಿಟ್ಟು ಟಾಮ್ ಮಾಡ್ಬಿಡಲ್ಲ. ಅದೊಂದು ಭಯ ಇರುತ್ತೆ. ಫಸ್ಟ್ ಆಫ್ ಆಲ್ ಒಂದ್ ಕಾಯಿಲೆ ಬಂದಿರೋದ್ರಿಂದ ಅಯ್ಯೋ ನನಗೆ ಕಾಯಿಲೆ ಬಂತಲ್ಲ, ನಾನು ಹೋಗಿಂತ ಹೆಚ್ಚಿಗೆ ಅಯ್ಯೋ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯನೂ ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಒಪ್ಪಿಗೆ ಇಲ್ಲದೆ ಯಾರಿಗೂ ಕೂಡ ನಾವು ಮಾಹಿತಿನ ಶೇರ್ ಮಾಡೋದಿಲ್ಲ. ಈ ತರ ಕಾನ್ಫಿಡೆನ್ಶಿಯಲ್ ಆಗಿ ಟ್ರೀಟ್ ಮಾಡ್ತಾರೆ. ಇಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ನಾವು ಅವರಿಗೆ ART ಆಂಟಿ ರೆಟ್ರೋವೈರಲ್ ಥೆರಪಿನ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ. ಅದು ಸಂಪೂರ್ಣ ಉಚಿತವಾಗಿರುತ್ತೆ, ಸರ್ಕಾರದಿಂದ ಸ್ಪಾನ್ಸರ್ಡ್, ಸಂಪೂರ್ಣ ಉಚಿತವಾಗಿರುತ್ತೆ. ಆಮೇಲೆ ಈ HIV ಬಂದಿರೋಂತಹವರು ಈ ART ನ ಸರಿಯಾಗಿ ತಗೊಂಡ್ರೆ, ಸರಿಯಾಗಿ ತಗೊಳಕ್ ಶುರು ಮಾಡಿದ್ರೆ ಅವ್ರಿಗೆ ವೈರಲ್ ಲೋಡ್ ಅಂತ ಒಂದಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಈ HIV ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಈ ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ನಮ್ಮ ದೇಹದಲ್ಲಿ. ಆ ರೋಗ ನಿರೋಧಕ ಶಕ್ತಿಗೆ CD4 ಸೆಲ್ಸ್ ಅಂತ ಇರ್ತವೆ, ಅದನ್ನ ಇವು ಕಿಲ್ ಮಾಡ್ತವೆ. HIV ಅನ್ನೋದು, ಈ HIV ಅಂತಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಈ ಏಡ್ಸ್ ಅನ್ನೋದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. HIV ಅನ್ನೋದು ಒಂದು ವೈರಸ್, ಇದು ಕಾಯಿಲೆ ಬಂದಾಗ ಏಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ CD4 ಸೆಲ್ಸ್ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಸೈನ್ಯ ಇದ್ದಂತೆ. ಅವು ನಮ್ಮ ಯಾವುದೇ ಕಾಯಿಲೆ ಬಂದ್ರೆ ಅದನ್ನ ಅದ್ರ ವಿರುದ್ಧ ಹೋರಾಡ್ತಿರ್ತವೆ. ಅವನ್ನ ಹೋಗಿ ಅಟ್ಯಾಕ್ ಮಾಡ್ತವೆ ಈ HIV ವೈರಸ್. ಯಾವಾಗ CD4 ಸೆಲ್ 200 ಕಡಿಮೆ ಆಯ್ತೋ ಅವನಿಗೆ ರೋಗ ನಿರೋಧಕ ಶಕ್ತಿನೇ ಇರೋದಿಲ್ಲ. ಆ ಒಂದು ವ್ಯಕ್ತಿಯನ್ನ ನಾವು ಏಡ್ಸ್ ಪೇಷಂಟ್ ಅಂತ ಕರಿತೀವಿ. HIV ಇನ್ಫೆಕ್ಟ್ ಆಗಿರೋರು ಎಲ್ಲರಿಗೂ ಏಡ್ಸ್ ಬರಲ್ಲ. ಏಡ್ಸ್ ಬಂದಿದೆ ಅಂತಂದ್ರೆ ತುಂಬಾ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾನೆ ಅವನು ಅಂತ. ಸೊ ಹಾಗಾಗಿ ಆ CD4 ಸೆಲ್ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಆಂಟಿ ರೆಟ್ರೋವೈರಲ್ ಥೆರಪಿ ಕೊಡ್ತೀವಿ. ಸಂಪೂರ್ಣ ಕ್ಯೂರ್ ಮಾಡಕ್ ಆಗದೆ ಇದ್ರು ಸಹಿತ ಅದನ್ನ ಇದನ್ ಮಾಡುವಂತದ್ದು, ಕಂಟ್ರೋಲ್ ಮಾಡುವಂತ ಟ್ರೀಟ್ಮೆಂಟ್ ಆಲ್ರೆಡಿ ಇದೆ. ಅದು ದಿನ 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 ಇಂಪ್ರೂವ್ ಕೂಡ ಆಗ್ತಾ ಇದೆ. ಆ ಟ್ರೀಟ್ಮೆಂಟ್ ತಗೊಂಡು 16 ವರ್ಷ ಆರೋಗ್ಯವಾಗಿ ಇರೋಂತ ಜನನು ಇದ್ದಾರೆ. ಡೆಂಗ್ಯೂ ಬಂದ್ರೆ ಒಂದೇ ವಾರ, ಕ್ಯಾನ್ಸರ್ ಬಂದ್ರೆ 3 ತಿಂಗಳು, HIV ಬಂದು 16 ವರ್ಷ ಆರೋಗ್ಯವಾಗಿರುವಂತ ಜನಗಳು ಆಲ್ರೆಡಿ ಇದ್ದಾರೆ. ಸೊ ಹಾಗಾಗಿ ನಾವು HIV ಬಂದಿದೆ ಅಂದ ತಕ್ಷಣ ಸಾವೇ ಇನ್ನೇನು ಅನ್ನೋ ತರ ಎದುರ್ಕೊಳ್ಳೋಂಗಿಲ್ಲ. ನಾವು ಬೇರೆಯವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಮತ್ತೆ ಅವ್ರಿಗೆ ಒಂದು ಧೈರ್ಯ ತುಂಬಿ ಇಂಥ ಕಡೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳೋದ್ರ ಮೂಲಕ ನಾವು ಅವ್ರಿಗೆ ಮನಸ್ಥೈರ್ಯವನ್ನ, ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅವನಿಗಿರ್ತಕ್ಕಂಥ ಮೆಂಟಾಲಿಟಿನೇ ಬೇರೆ. ಸೊ ಹಾಗಾಗಿ ಅವ್ರಿಗೆ ಎದುರಿಸಬಾರ್ದು, ಕಳಂಕಿತರನ್ನಾಗಿ ನೋಡಬಾರ್ದು. ಆಮೇಲೆ ಒಬ್ಬರಿಂದ ಇನ್ನೊಬ್ಬರಿಗೆ ವಿಚಾರನ ಗಾಸಿಪ್ ಮಾಡಬಾರ್ದು. ಏನೋ ವಿಚಾರ ಗೊತ್ತಾಯ್ತು ಅಂತಂದ್ರೆ ನಾವು ಕೂಡ ಹಾಸ್ಪಿಟಲ್ ನಲ್ಲಿ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡ್ತೀವಿ. ಊರಿಗೆಲ್ಲ ಹಬ್ಬಿಸ್ಬಿಟ್ಟು ಟಾಮ್ ಮಾಡ್ಬಿಡಲ್ಲ. ಅದೊಂದು ಭಯ ಇರುತ್ತೆ. ಫಸ್ಟ್ ಆಫ್ ಆಲ್ ಒಂದ್ ಕಾಯಿಲೆ ಬಂದಿರೋದ್ರಿಂದ ಅಯ್ಯೋ ನನಗೆ ಕಾಯಿಲೆ ಬಂತಲ್ಲ, ನಾನು ಹೋಗಿಂತ ಹೆಚ್ಚಿಗೆ ಅಯ್ಯೋ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯನೂ ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಒಪ್ಪಿಗೆ ಇಲ್ಲದೆ ಯಾರಿಗೂ ಕೂಡ ನಾವು ಮಾಹಿತಿನ ಶೇರ್ ಮಾಡೋದಿಲ್ಲ. ಈ ತರ ಕಾನ್ಫಿಡೆನ್ಶಿಯಲ್ ಆಗಿ ಟ್ರೀಟ್ ಮಾಡ್ತಾರೆ. ಇಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ನಾವು ಅವರಿಗೆ ART ಆಂಟಿ ರೆಟ್ರೋವೈರಲ್ ಥೆರಪಿನ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ. ಅದು ಸಂಪೂರ್ಣ ಉಚಿತವಾಗಿರುತ್ತೆ, ಸರ್ಕಾರದಿಂದ ಸ್ಪಾನ್ಸರ್ಡ್, ಸಂಪೂರ್ಣ ಉಚಿತವಾಗಿರುತ್ತೆ. ಆಮೇಲೆ ಈ HIV ಬಂದಿರೋಂತಹವರು ಈ ART ನ ಸರಿಯಾಗಿ ತಗೊಂಡ್ರೆ, ಸರಿಯಾಗಿ ತಗೊಳಕ್ ಶುರು ಮಾಡಿದ್ರೆ ಅವ್ರಿಗೆ ವೈರಲ್ ಲೋಡ್ ಅಂತ ಒಂದಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಈ HIV ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಈ ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ನಮ್ಮ ದೇಹದಲ್ಲಿ. ಆ ರೋಗ ನಿರೋಧಕ ಶಕ್ತಿಗೆ CD4 ಸೆಲ್ಸ್ ಅಂತ ಇರ್ತವೆ, ಅದನ್ನ ಇವು ಕಿಲ್ ಮಾಡ್ತವೆ. HIV ಅನ್ನೋದು, ಈ HIV ಅಂತಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಈ ಏಡ್ಸ್ ಅನ್ನೋದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. HIV ಅನ್ನೋದು ಒಂದು ವೈರಸ್, ಇದು ಕಾಯಿಲೆ ಬಂದಾಗ ಏಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ CD4 ಸೆಲ್ಸ್ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಸೈನ್ಯ ಇದ್ದಂತೆ. ಅವು ನಮ್ಮ ಯಾವುದೇ ಕಾಯಿಲೆ ಬಂದ್ರೆ ಅದನ್ನ ಅದ್ರ ವಿರುದ್ಧ ಹೋರಾಡ್ತಿರ್ತವೆ. ಅವನ್ನ ಹೋಗಿ ಅಟ್ಯಾಕ್ ಮಾಡ್ತವೆ ಈ HIV ವೈರಸ್. ಯಾವಾಗ CD4 ಸೆಲ್ 200 ಕಡಿಮೆ ಆಯ್ತೋ ಅವನಿಗೆ ರೋಗ ನಿರೋಧಕ ಶಕ್ತಿನೇ ಇರೋದಿಲ್ಲ. ಆ ಒಂದು ವ್ಯಕ್ತಿಯನ್ನ ನಾವು ಏಡ್ಸ್ ಪೇಷಂಟ್ ಅಂತ ಕರಿತೀವಿ. HIV ಇನ್ಫೆಕ್ಟ್ ಆಗಿರೋರು ಎಲ್ಲರಿಗೂ ಏಡ್ಸ್ ಬರಲ್ಲ. ಏಡ್ಸ್ ಬಂದಿದೆ ಅಂತಂದ್ರೆ ತುಂಬಾ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾನೆ ಅವನು ಅಂತ. ಸೊ ಹಾಗಾಗಿ ಆ CD4 ಸೆಲ್ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಆಂಟಿ ರೆಟ್ರೋವೈರಲ್ ಥೆರಪಿ ಕೊಡ್ತೀವಿ. ಸಂಪೂರ್ಣ ಕ್ಯೂರ್ ಮಾಡಕ್ ಆಗದೆ ಇದ್ರು ಸಹಿತ ಅದನ್ನ ಇದನ್ ಮಾಡುವಂತದ್ದು, ಕಂಟ್ರೋಲ್ ಮಾಡುವಂತ ಟ್ರೀಟ್ಮೆಂಟ್ ಆಲ್ರೆಡಿ ಇದೆ. ಅದು ದಿನ 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 ಇಂಪ್ರೂವ್ ಕೂಡ ಆಗ್ತಾ ಇದೆ. ಆ ಟ್ರೀಟ್ಮೆಂಟ್ ತಗೊಂಡು 16 ವರ್ಷ ಆರೋಗ್ಯವಾಗಿ ಇರೋಂತ ಜನನು ಇದ್ದಾರೆ. ಡೆಂಗ್ಯೂ ಬಂದ್ರೆ ಒಂದೇ ವಾರ,
ಕ್ಯಾನ್ಸರ್ ಬಂದ್ರೆ 3 ತಿಂಗಳು. HIV ಬಂದು 16 ವರ್ಷ ಆರೋಗ್ಯವಾಗಿರುವಂತ ಜನಗಳು ಆಲ್ರೆಡಿ ಇದ್ದಾರೆ. ಸೊ ಹಾಗಾಗಿ ನಾವು HIV ಬಂದಿದೆ ಅಂದ ತಕ್ಷಣ ಸಾವೇ ಇನ್ನೇನು ಅನ್ನೋ ತರ ಎದುರ್ಕೊಳ್ಳೋಂಗಿಲ್ಲ. ನಾವು ಬೇರೆಯವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಮತ್ತೆ ಅವ್ರಿಗೆ ಒಂದು ಧೈರ್ಯ ತುಂಬಿ ಇಂಥ ಕಡೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳೋದ್ರ ಮೂಲಕ ನಾವು ಅವ್ರಿಗೆ ಮನಸ್ಥೈರ್ಯವನ್ನ ತುಂಬಬೇಕು. ಇದಿಷ್ಟು ನಾವು ಪ್ರಜ್ಞಾವಂತರಾಗಿ ಮಾಡ್ಬೇಕಾಗಿರೋ ಕೆಲಸ. ನಾವು ತಿಳ್ಕೋಬೇಕು ಮತ್ತೆ ಬೇರೆಯವ್ರಿಗೂ ಕೂಡ ಹೇಳ್ಬೇಕು. ಅವ್ರನ್ನ ಮುಟ್ಟೋದ್ರಿಂದ, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡೋದ್ರಿಂದ, ಅವ್ರು ಊಟ ಮಾಡಿದ ಹೋಟ್ಲಲ್ಲೇ ನಾವು ಹೋಗಿ ಊಟ ಮಾಡೋದ್ರಿಂದ, ಶೌಚಾಲಯಗಳನ್ನ ಬಳಸೋದ್ರಿಂದ, ಸೇಮ್ ಅದೇ ಶೌಚಾಲಯನ ನಾವು ಬಳಸೋದು, ಪಬ್ಲಿಕ್ ಟಾಯ್ಲೆಟ್ಸ್ ನ ಯೂಸ್ ಮಾಡೋದ್ರಿಂದ, ಇದ್ಯಾವುದರಿಂದನೂ HIV ಬರೋದಿಲ್ಲ. ನಾವು ಅವ್ರನ್ನ ಅಸ್ಪೃಶ್ಯರು ತರ ಕಾಣಬಾರ್ದು, ಸರಿನಾ? ಅದು ಕೂಡ ಕಾನೂನಾತ್ಮಕವಾಗಿ ಕೂಡ ತಪ್ಪದು. ಒಬ್ಬರನ್ನ ನಾವು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಅವ್ರು ಈ ಫೈಲ್ ಎ ಕಂಪ್ಲೇಂಟ್, ನನ್ಗೆ ಈ ತರ ನನ್ಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದಾರೆ ಅಂತ. ಸೊ ಹಾಗಾಗಿ ಈ ಒಂದು ವಿಚಾರವಾಗಿ ತಿಳ್ಕೊಂಡು ನಿಮ್ಮ ಊರಿನಲ್ಲಿ ಯಾರಿಗಾರು ಆತರ ಇದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಿಸಿದಾಗ ಅವ್ರಿಗೆ ನಾವು ಅವ್ರನ್ನ ಸಮಾಧಾನವಾಗಿ ಕೌನ್ಸಿಲಿಂಗ್ ಮೂಲಕ, ಸಮಾಲೋಚನೆ ಮೂಲಕ ಅವ್ರಿಗೆ ವಿಚಾರವನ್ನು ತಿಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ನ ಕೊಟ್ಟು ಅವರು ಸಹಜವಾದಂತಹ ಜೀವನವನ್ನ ನಡೆಸಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಇದಿಷ್ಟು HIV ವಿಚಾರ. ಇನ್ನು ರೆಡ್ ರಿಬ್ಬನ್ ಕ್ಲಬ್ ಅಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಒಂದಿದೆ. ಅದ್ರ ಬಗ್ಗೆ ನೀವು ಸುಮಾರು ಸಲ ತಿಳ್ಕೊಂಡಿರ್ತೀರಿ ಆಲ್ರೆಡಿ. ಇವತ್ತಿನ ಮುಖ್ಯ ಉದ್ದೇಶ HIV ಬಗ್ಗೆ ಹೇಳುವಂಥದ್ದು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆನೂ ಹೇಳೋದಾದ್ರೆ 18 ವರ್ಷ ಮೇಲ್ಪಟ್ಟವರು, 35-40 ವರ್ಷದ ಒಳಗಿರೋಂಥವ್ರು ಎಲ್ಲರೂ ಕೂಡ ಬ್ಲಡ್ ಕೊಡಬಹುದು. ಬ್ಲಡ್ ಅನ್ನ ಕೃತಕವಾಗಿ ಉತ್ಪತ್ತಿ ಮಾಡ್ತಕ್ಕಂಥ ಇನ್ನೂ ಟೆಕ್ನಾಲಜಿ ಬೆಳೆದಿಲ್ಲ. ಹಾಗಾಗಿ ರಕ್ತವನ್ನ ದಾನದ ಮೂಲಕನೇ ಕೊಡಬೇಕು. ನಮ್ಮ ದೇಹನೇ ಪ್ರೊಡ್ಯೂಸ್ ಮಾಡುತ್ತೆ. ರಕ್ತವನ್ನ ಕೊಡೋದ್ರಿಂದ ನಮ್ಗಿನ್ನೂ ಒಳ್ಳೇದೇ ಜಾಸ್ತಿ. ನಮ್ ದೇಹನೇ ಪ್ರೊಡ್ಯೂಸ್ ಮಾಡುತ್ತೆ, ಒಂಥರ ಸ್ಟಿಮ್ಯುಲೇಟ್ ಮಾಡ್ದಂಗೆ. ಯಾಕಂದ್ರೆ ಗಿಡನ ಕತ್ತರಿಸಿದ್ರೆ ಚೆನ್ನಾಗಿ ಬೆಳೆಯುತ್ತಲ್ಲ ಆ ತರ. ಸೊ ನಾವು ಬ್ಲಡ್ ಕೊಡೋದ್ರಿಂದ ನಮ್ಗೆ ಆರೋಗ್ಯದ ಒಳ್ಳೇದು ಆಗುತ್ತೆ. ಅದ್ರ ಜೊತೆಗೆ ಈ ತರ ಬ್ಲಡ್ ಟೆಸ್ಟ್ ಗಳನ್ನೆಲ್ಲ ಫ್ರೀ ಆಗಿ ಮಾಡ್ತಾರೆ. ಸೊ ಹಂಗಾಗಿ ಯಾವುದೇ ಟೆನ್ಷನ್ ಇಲ್ದಾರ ಕೊಡ್ಬೋದು. ಸೊ ನಮಗೂ ಇರ್ತಕ್ಕಂಥ ಕಾಯಿಲೆಗಳೇನಾದ್ರೆ ಗೊತ್ತಾಗುತ್ತೆ. ಈ ಕಾಯಿಲೆಗಳು ಇದೆ ಅಂತ ಅನುಮಾನ ಬಂದಾಗ, ಅಥವಾ ಈ ತರ ಯಾವ್ದಾರ ಒಂದು ಹೈ ರಿಸ್ಕ್ ಬಿಹೇವಿಯರ್ ಇರ್ತಕ್ಕಂಥ ಪೇಷಂಟ್ ಇದ್ದಾನೆ ಅಂದಾಗ ಅವ್ರಿಗೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಮೋಟಿವೇಟ್ ಮಾಡಬೇಕು. ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಹೆದರ್ಕೊಂತ ಇರ್ತಾರೆ ಜನ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಿರ್ಲಿ, ಟೆಸ್ಟ್ ಮಾಡಿದ ತಕ್ಷಣ ನೆಗೆಟಿವ್ ಬಂತು ಅಂದ್ರೆ ಆ ಪೇಷಂಟ್ ನೆಗೆಟಿವ್ ಇದೆ ಅಂತ ಆಗಿಲ್ಲದೆ ಇರ್ಬೋದು. ಯಾಕಂದ್ರೆ ವಿಂಡೋ ಪೀರಿಯಡ್ ಅಂತ ಒಂದಿರುತ್ತೆ. HIV ಇವತ್ತು ಬಂದಿದೆ, ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಇವತ್ತೇ ಗೊತ್ತಾಗ್ಬಿಡಲ್ಲ. ಅದು ಬೆಳವಣಿಗೆ ಆಗ್ಲಿಕ್ಕೆ ಸುಮಾರು ಒಂದು 6 ತಿಂಗಳ ಕಾಲ ಟೈಮ್ ಗ್ಯಾಪ್ ಅಲ್ಲಿ ಅದು ಡೆವಲಪ್ ಆಗಿ ರಕ್ತದಲ್ಲಿ ಕಾಣಿಸಕ್ ಶುರುವಾಗುತ್ತೆ. ಆ ತರ ವಿಂಡೋ ಪೀರಿಯಡ್ ಕೂಡ ಇರ್ಬೋದು. ವಿ ನೆವರ್ ನೋ. ಸೊ ಬ್ಲಡ್ ಟೆಸ್ಟ್ ಅಲ್ಲಿ ನೆಗೆಟಿವ್ ಬಂದ ತಕ್ಷಣ ನೆಗೆಟಿವ್ ಅಂತ ಅಲ್ಲ. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಕಾಯಿಲೆ ವಿಚಾರ ಗೊತ್ತಾದಾಗ ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಅನುಕೂಲ ಆಗುತ್ತೆ. ಮತ್ತೆ ನೀವು ತಿಳ್ಕೊಂಡು ಏನ್ ಹೇಳ್ಬೋದು ಅಂತಂದ್ರೆ, HIV ಕೂಡ ಟ್ರೀಟ್ಮೆಂಟ್ ಇದೆ. ಅದು ಉಚಿತವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಗುತ್ತೆ. ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ನಿಮಗೆ ಬಂದಿರೋ ಕಾಯಿಲೆನ ಯಾರಿಗೂ ಹೇಳೋದಿಲ್ಲ ಅನ್ನೋ ವಿಚಾರನ ನಾವು ಅವ್ರಿಗೆ ತಿಳಿಸಿ ನೀವು ಹಾಸ್ಪಿಟಲ್ಗೆ ಕಳಿಸಿದ್ದೆ ಆದ್ರೆ ಮುಂದಿನ ಕೆಲಸ ನಾವು ಮಾಡ್ಕೊಂತೀವಿ, ಸರಿನಾ? ಸೊ ನಿಮ್ಗೆ ಇನ್ನೇನಾದ್ರೂ ಡೌಟ್ ಗಳಿದ್ದರೆ ಈ ಕಾಯಿಲೆ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೇನಾದ್ರೂ ಬಗ್ಗೆ ಏನಾದ್ರು ಆಗಿರ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ ಆಗಿರ್ಬೋದು, ಕೇಳಿ ಅದನ್ನ ಅಡ್ರೆಸ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಏನಾದ್ರು ಡೌಟ್ ಇದೆಯಾ ಇದಕ್ಕೆ ಟ್ರೀಟ್ಮೆಂಟ್ ಏನೋ ಅಂತ, ಬೇರೆ ಇನ್ನೇನಾದ್ರು ಡೌಟು ಯಾವಾಗ ಮುಗಿಸ್ತೀರಲ್ಲ. ಸೊ ಇದಿಷ್ಟು HIV ಬಗೆಗಿನ ಮಾಹಿತಿ. ಪ್ರಜ್ಞಾವಂತರಾಗೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಒಂದು ಸಹಾಯವಾಣಿ ಕೂಡ ಇದೆ, 1097ಗೆ ನೀವು ಕರೆ ಮಾಡಿ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಸೊ ಇದಿಷ್ಟು HIV ಮತ್ತೆ ಏಡ್ಸ್ ಬಗೆಗಿನ ಮಾಹಿತಿ. ವಿಶೇಷವಾದಂತ ಕಾಳಜಿ ವಹಿಸಿದ್ದಾರೆ. ಯಾವುದೇ ಲಾಸ್ಟ್ ಟೈಮ್ ಒಬ್ಬ ಫೈನಲ್ ಇಯರ್ BCom ವಿದ್ಯಾರ್ಥಿನಿ ಕ್ಲಾಸ್ ನಲ್ಲೇ ಕುಸಿದ್ ಬಿದ್ರು. ಆಗ ನಾವು ಕಾರ್ನಲ್ಲಿ ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರು ತಕ್ಷಣ ಬಂದು ಟ್ರೀಟ್ಮೆಂಟ್ ಅನ್ನ ಕೊಟ್ರು. ಅದೇ ತರ ನಮ್ಮ NCC ಈಗಾಗ್ಲಿ NSS ಸಂಬಂಧಪಟ್ಟಂತೆ ಆಗ್ಲಿ, ನಮ್ಮ ಯಾವುದೇ ಬೋಧಕೇತರ ವರ್ಗ ನಮ್ಮ ಕಾಲೇಜ್ನವ್ರು ಹೋದ್ರೆ ತಕ್ಷಣ ಸ್ಪಂದಿಸ್ತಾರೆ. ನಾವೇ ಒಂದು ಸಂದರ್ಭದಲ್ಲಿ ಅನಾರೋಗ್ಯಕ್ಕೊಳಗಾದಾಗ ಅವ್ರನ್ನ ಭೇಟಿ ಆದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ಈ ತರಹದ ಒಬ್ಬ ವೈದ್ಯರನ್ನ
ನಮ್ಮ ಗುಬ್ಬಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಅವರೆಷ್ಟು ಸರಳವಾಗಿ ನಿಮ್ಮನ್ನ ಸಂವಾದದ ಮುಖಾಂತರ, ಹಿಂದೆ ನಾನು ಫಸ್ಟ್ ಉಳಿಯಾರ್ನಲ್ಲಿ ಅಪಾಯಿಂಟ್ ಆದಂತ ಸಂದರ್ಭದಲ್ಲಿ ನಿಮಾನ್ಸ್ಗೆ ಟ್ರೈನಿಂಗ್ ಅನ್ನ ಕಳಿಸ್ತಿದ್ರು. ಅಲ್ಲಿ CR ಚಂದ್ರಶೇಖರ್ ಇರ್ತಿದ್ರು. ಕಾಲೇಜ್ಗಳಲ್ಲಿ ಒಂದು ಆಪ್ತ ಸಮಾಲೋಚನಾ ಒಂದು ರೂಮ್ ಇರಲಿ, ಅಲ್ಲಿ ಯಾವುದೇ ವಿದ್ಯಾರ್ಥಿ ಹೋಗಿ ತನ್ನ ಏನು ಸಮಸ್ಯೆ ಇದೆ ಅದನ್ನ ಹೇಳ್ಕೊಂಡ್ರೆ ಯಾರಿಗೂ ಹೇಳ್ತಿರ್ಲಿಲ್ಲ, ಬಗೆಹರಿಸ್ತಾ ಇದ್ರು. ಆತರ ಇವತ್ತು ನಮ್ಮ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ದಾಪುಗಾಲಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಏನಾದ್ರೂ ಈ ಸಮಸ್ಯೆಗಳಿದ್ರೆ ನೀವು ತಿಳುವಳಿಕೆ ಕೊಡಿ, ಅರಿವನ್ನ ಕೊಡಿ. ಈ ಅರಿವು ಯಶಸ್ವಿ ಆಗುತ್ತೆ ಅಂತ ತಿಳಿಸ್ತಾ ಇದನ್ನ ಸದುಪಯೋಗ ಪಡಿಸ್ಕೊಂಡು ಸಮಾಜವನ್ನ, ರಾಜ್ಯವನ್ನ, ರಾಷ್ಟ್ರವನ್ನ ನೀವೆಲ್ಲ ನಿರ್ಮಾಣ ಮಾಡ್ತೀರಾ, ನೀವು ಅಳವಡಿಸ್ಕೊಳ್ತೀರಾ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.